ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ವೆಲ್ಕಮ್ ಟು ಅಪ್ಗ್ರೇಡ್ ಆರ್ ಎನ್ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು ಅಡಲ್ಟ್ ಹೆಲ್ತ್ ನರ್ಸಿಂಗ್ ಸ್ಪೆಸಿಫಿಕಲಿ ಅಡಲ್ಟ್ ಹೆಲ್ತ್ ನರ್ಸಿಂಗ್ 2 ಡಿಗ್ರಿ ಎಕ್ಸಾಮಿನೇಷನ್ ಫಾರ್ BSc ನರ್ಸಿಂಗ್ 26 ಜೂನ್ 2025 4th ಸೆಮಿಸ್ಟರ್ಗೆ ಆಗಿರೋಂಥ ಎಕ್ಸಾಮಿನೇಷನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಅಪ್ಗ್ರೇಡ್ ಆರ್ ಎನ್ ಯೂಟ್ಯೂಬ್ ಚಾನಲಲ್ಲಿ ಮೇಯ್ನಾಗಿ ನಮ್ಮ ಫ್ಯಾಕಲ್ಟಿದು ಮೇಯ್ನ್ ಕಾನ್ಸೆಪ್ಟ್ ಏನಂತಂದರೆ ಲೈಕ್ ಈ ಕ್ವಶನ್ ಪೇಪರ್ಸ್ನ ಡಿಸ್ಕಷನಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೂಡ ಇನ್ಕ್ಲೂಡ್ ಮಾಡೋಂಥದ್ದು ಮೇಯ್ನ್ ನಮ್ಮ ಆಬ್ಜೆಕ್ಟಿವ್ ಆಗಿರುತ್ತೆ ಈ ಒಂದು ಸೆಷನ್ ಡಿಸ್ಕಷನ್. ಇದೊಂದೇ ಸೆಷನ್ ಅಂತಲ್ಲ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಅದರ್ ಸಬ್ಜೆಕ್ಟ್ ಆಲ್ಸೋ. ಲೈಕ್ ನಿಮ್ಮ BSc ನರ್ಸಿಂಗ್ ಏನೆಲ್ಲ ಸಬ್ಜೆಕ್ಟ್ಸ್ಗಳಿದೆ, ಎಲ್ಲ ಸಬ್ಜೆಕ್ಟ್ಸ್ಗಳು ಆದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದಾಗೆ ಈ ಸೆಷನಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸಬ್ಜೆಕ್ಟ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ 2. ಸೊ ಇದರಲ್ಲಿ ನಾವು ಶಾರ್ಟ್ ಆನ್ಸರ್ನ ಡಿಸ್ಕಸ್ ಮಾಡ್ತೀವಿ, ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು ನಿಮ್ಮ ಒಂದು ಅಪ್ಕಮಿಂಗ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ಗೂ ಕೂಡ ಹೆಲ್ಪ್ ಆಗ್ಬೋದು, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗಂತೂ ಐ ಹೋಪ್ ಇದು ಹೆಲ್ಪ್ ಆಗುತ್ತೆ. ಇಷ್ಟು ನಮ್ಮ ಮೇನ್ ಆಬ್ಜೆಕ್ಟಿವ್ಸ್. ಸೊ ವಿಲ್ ಸ್ಟಾರ್ಟ್. ಸೊ ದ ಫಸ್ಟ್, ಆ್ಯಸ್ ಐ ಮೆನ್ಷನ್, ಶಾರ್ಟ್ ಆನ್ಸರ್ನ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ, ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಶಾರ್ಟ್ ಆನ್ಸರ್ಸಲ್ಲಿ ಮೊದಲನೇ ಕ್ವಶನ್ ನಂಬರ್ 8, ಅಂದರೆ ನಿಮ್ಮ ಕ್ವಶನ್ ಪೇಪರಲ್ಲಿ ಕ್ವಶನ್ ನಂಬರ್ 8 ಇದು. ಲಿಸ್ಟ್ ದ ಫಸ್ಟ್ ಏಡ್ ಮೆಷರ್ಸ್ ಟು ಕಂಟ್ರೋಲ್ ಎಪಿಸ್ಟ್ಯಾಕ್ಸಿಸ್. ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ, ಫಸ್ಟ್ ಏಡ್ ಮೆಷರ್ಸ್ ಏನು, ಯಾವುದಕ್ಕೆ? ಎಪಿಸ್ಟ್ಯಾಕ್ಸಿಸ್ಗೆ. ಸೊ ನಮಗೆಲ್ಲರಿಗೂ ಗೊತ್ತಿದೆ ಎಪಿಸ್ಟ್ಯಾಕ್ಸಿಸ್. So means like there is an hemorrhage or bleeding. In simple words, there is a bleeding from the nose or nostrils. ಒಂದು ಲೈಕ್ ನೋಸ್ ಅಥವಾ ನಾಸ್ಟ್ರಿಲ್ಸಲ್ಲಿ ಬ್ಲೀಡ್ ಆಗುವಂಥ ಒಂದು ಕಂಡೀಷನ್ ನಾವು ಎಪಿಸ್ಟ್ಯಾಕ್ಸಿಸ್ ಅಂತ ಕರಿತೀವಿ ಇನ್ ಎ ಸಿಂಪಲ್ ವೇ. ಬಟ್ ಇಲ್ಲಿ ಕ್ವಶನಲ್ಲಿ ಮೆನ್ಷನ್ ಮಾಡಿರುವಂಥದ್ದು, ದೇ ಮೆನ್ಷನ್ ಕ್ಲಿಯರ್ಲಿ ಫಸ್ಟ್ ಏಡ್ ಮೆಷರ್ಸ್ ಏನು ಇದಕ್ಕೆ? ಎಸ್, ರೈಟ್. ಸೊ ಆಬ್ವಿಯಸ್ಲಿ ಯಾರೋ ಒಬ್ಬರಿಗೆ ಎಪಿಸ್ಟ್ಯಾಕ್ಸಿಸ್ ಆಗಿದೆ ಅಥವಾ ಬ್ಲೀಡ್ ಆಗ್ತಾ ಇದೆ ನೋಸಿಂದ ಅಂತ, ಆಬ್ವಿಯಸ್ಲಿ ಇಟ್ಸ್ ಎ ಎಮರ್ಜೆನ್ಸಿ ಸಿಚುವೇಶನ್, ರೈಟ್? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಸ್ಪೆಕ್ಟ್ ನಾವೇನು ಮಾಡಬೇಕಂದ್ರೆ ಇದರಲ್ಲಿ, ಸೊ ವಿ ನೀಡ್ ಟು ಅಪ್ಲೈ ಪ್ರೆಷರ್. ಯಾವ ನಾಸ್ಟ್ರಿಲಲ್ಲಿ ಅಥವಾ ವಿ ನೀಡ್ ಟು ಅಪ್ಲೈ ಪ್ರೆಷರ್. ಸೊ ಯೂಶ್ವಲಿ ಡೈರೆಕ್ಟ್ ಪ್ರೆಷರ್ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಹೇಗೆ ಡೈರೆಕ್ಟ್ ಪ್ರೆಷರ್ ಅಂದರೆ, ಸೊ ವಿ ಕುಡ್ ಹ್ಯಾವ್ ಪಿಂಚ್ ಮಾಡ್ಬೋದು. ಎಸ್, ಸೊ ಪಿಂಚ್ ದ ಸಾಫ್ಟ್ ಔಟರ್ ಪೋರ್ಷನ್. ಇದು ಫಸ್ಟ್ ಕಾನ್ಸೆಪ್ಟ್, ಫಸ್ಟ್ ಆಸ್ಪೆಕ್ಟ್ ನಾವು ಮಾಡಬೇಕಾಗಿರುವಂಥ ಕೆಲಸ. ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ, ಏನು ಪೊಸಿಷನ್ ಕೊಡ್ಬೋದು ನಾವಿಲ್ಲಿ. ಸೊ ಪೇಷಂಟ್ ಯಾವತ್ತು ಈ ಒಂದು ಕಂಡೀಷನಲ್ಲಿ ಈ ಶುಡ್ ಸಿಟ್ಸ್ ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಳ್ಬೇಕು ಅವರು. ಆ್ಯಂಡ್ ಈವನ್ ಜೊತೆಗೆ ಈ ಶುಡ್ ಟಿಲ್ಟ್ ಇಸ್ ಹೆಡ್ ಫಾರ್ವರ್ಡ್. ಸೊ ಹೆಡ್ ಶುಡ್ ಬಿ ಟಿಲ್ಟೆಡ್ ಟು ಫಾರ್ವರ್ಡ್. ಸೊ ಈ ಒಂದು ಕಾನ್ಸೆಪ್ಟ್ ನಮ್ಮಲ್ಲಿ ಬರಬೇಕು. ಇದನ್ನು ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಫಸ್ಟ್ ಏಡ್ ಮೆಷರ್ಸ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ಐ ಹೋಪ್ ದಿಸ್ 3 ಲೈನ್ ಈಸ್ ಎನಫ್ ಫಾರ್ ಯುವರ್ ಆನ್ಸರ್. ಬಟ್ ಇದಕ್ಕೆ ನಾನು ಸ್ವಲ್ಪ ಆ್ಯಡ್ ಆನ್ ಕಾನ್ಸೆಪ್ಟನ್ನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಡ್ ಆನ್ ಕಾನ್ಸೆಪ್ಟ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಪ್ರೆಷರೆಲ್ಲ ಅಪ್ಲೈ ಮಾಡಿದ್ದೀವಿ, ಸ್ಟಿಲ್ ಇನ್ನೂ ಕೂಡ ಬ್ಲೀಡ್ ಆಗೋದು ಕಡಿಮೆ ಆಗ್ತಿಲ್ಲ. ನಾವೇನು ಮಾಡ್ಬೋದು? ಎಸ್, ಸೊ ಒಂದು ಕಾನ್ಸೆಪ್ಟ್ ನಾವೇನು ಮಾಡ್ಬೋದು ಅಂದರೆ, ವಿ ಕ್ಯಾನ್ ಗೋ ವಿತ್ ಆಬ್ವಿಯಸ್ಲಿ ವಿ ನೀಡ್ ಟು ಗೋ ಫಾರ್ ಎನಿ ಹಾಸ್ಪಿಟಲ್. ಇಮಿಡಿಯೇಟ್ ಹಾಸ್ಪಿಟಲ್ ಸೆಟಪ್ಗೆ ವಿಸಿಟ್ ಕೊಡುವಂಥ ಚಾನ್ಸಸ್ ಬೇಕಾಗುತ್ತೆ. ಬಟ್ ಆಫ್ಟರ್ ದಟ್ ಏನು ಮಾಡ್ತಾರೆ ಅಲ್ಲಿ, ಸೊ ಯೂಶ್ವಲಿ ನೇಸಲ್ ಡಿಕಂಜೆಸ್ಟೆಂಟ್ಸ್ನ ಯೂಸ್ ಮಾಡ್ತಾರೆ. ಎಸ್, ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ನೇಸಲ್ ಡಿಕಂಜೆಸ್ಟೆಂಟ್ಸ್ ಮೇನಾಗಿ ಯಾವುದೆಲ್ಲ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಐ ನೀಡ್ ಟು ಮೆನ್ಷನ್ ಒನ್ ಎಕ್ಸಾಂಪಲ್ ಇದರಲ್ಲಿ, ಲೈಕ್ ಫಿನೆಲೆಫ್ರಿನ್ ಅದನ್ನು ಯೂಸ್ ಮಾಡಬಹುದು. ಓಕೆ, ಒಂದು. ಜೊತೆಗೆ ಫಿನೆಲೆಫ್ರಿನ್ ಕಾನ್ಸೆಪ್ಟ್ ಏನು? ಸೊ ದ ಮೇನ್ ಆ್ಯಕ್ಷನ್ ಆಫ್ ಫಿನೆಲೆಫ್ರಿನ್ ಆರ್ ನೇಸಲ್ ಡಿಕಂಜೆಸ್ಟೆಂಟ್ ಮೇನ್ ಆ್ಯಕ್ಷನ್ ಏನಂದರೆ ವೆಸಲ್ಸ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಸೊ ವೆಸಲ್ಸ್ನ ಕನ್ಸ್ಟ್ರಿಕ್ಟ್ ಮಾಡೋದ್ರಿಂದ ಬ್ಲೀಡಿಂಗ್ ಕಡಿಮೆ ಆಗ್ಬೋದು, ಒಂದು ಕಾನ್ಸೆಪ್ಟ್. ಸೊ ಇಷ್ಟು ಮಾಡಿದ್ವಿ, ಬಟ್ ಸ್ಟಿಲ್ ಬ್ಲೀಡಿಂಗ್ ಆಗ್ತಾನೇ ಇದೆ. ಸೊ ಇವಾಗ ಏನು ಮಾಡ್ತಾರೆ, ENT ಸರ್ಜನ್ ಈ ವಿಲ್ ಗೋ ಫಾರ್ ಡೀಟೇಲ್ ಎಕ್ಸಾಮಿನೇಷನ್. ಎಲ್ಲಿಂದ ಬ್ಲೀಡ್ ಆಗ್ತಾ ಇದೆ, ಡೀಟೇಲ್ ಎಕ್ಸಾಮಿನೇಷನ್ ಬೇಕಾಗಬಹುದು. ಸೊ ಡೀಟೇಲ್ ಎಕ್ಸಾಮಿನೇಷನ್ ಆದಮೇಲೆ ಏನಾಗ್ಬೋದು, ಸೊ ನೀವೆಲ್ಲರಿಗೂ ಗೊತ್ತಿದೆ
ಯಾವ ಒಂದು ಬ್ಲಡ್ ವೆಸಲಿಂದ ಬ್ಲೀಡ್ ಆಗ್ತಿದೆ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಐಡೆಂಟಿಫೈ ಮಾಡಿ ಅದನ್ನ ಕಾಟ್ರೈಸ್ ಮಾಡ್ತಾರೆ. ಎಸ್ ಒಂದು. ಸೊ ಕಾಟ್ರೈಸ್ ಯೂಸ್ ಮಾಡಲಿಕ್ಕೆ ಈವನ್ ಸಿಲ್ವರ್ ನೈಟ್ರೇಟ್ ಅವೈಲೇಬಲ್ ಇದೆ. ಎಸ್, ಸಿಲ್ವರ್ ನೈಟ್ರೇಟ್ಸ್ ಆ್ಯಂಡ್ ಈವನ್ ಎಲೆಕ್ಟ್ರೋ ಕಾಟ್ರಿ ಕೂಡ ಯೂಸ್ ಮಾಡ್ಬೋದು. ಸೊ ಇಷ್ಟು ಮೇನ್ ಕಾನ್ಸೆಪ್ಟ್ ಆಗ್ಬೋದು. ಜೊತೆಗೆ ಲೈಕ್ ಇನ್ನೊಂದು ಕಾನ್ಸೆಪ್ಟ್ ಏನಿದೆ ಅಂದರೆ, ಕೆಲವೊಂದು ಕಡೆ ಅಡ್ವಾನ್ಸ್ಡ್ ಇದರಲ್ಲಿ ಕೆಲವೊಂದು ಪ್ಯಾಚಸ್ನ ಯೂಸ್ ಮಾಡ್ತಾರೆ. ಯೂಶ್ವಲಿ ನಾವು ಸಪ್ಲಿಮೆಂಟಲ್ ಪ್ಯಾಚಸ್ ಅಂತ ಕರಿತೀವಿ. ಸಪ್ಲಿಮೆಂಟಲ್ ಪ್ಯಾಚಸ್ ಲೈಕ್ ಅದು ಜೆಲ್ ಫಾರ್ಮಲ್ಲಿ ಇರುತ್ತೆ ಒಂದು, ಅಥವಾ ಯೂಶ್ವಲಾಗಿ ಜೆಲ್ ಫಾರ್ಮಲ್ಲಿ ಇರುತ್ತೆ. ಯಾವ ಜಾಗದಲ್ಲಿ ಬ್ಲೀಡ್ ಆಗ್ತಿದೆ ಅಬ್ಸರ್ವ್ ಮಾಡಿ ಅಲ್ಲಿಗೆ ಆ ಒಂದು ಜೆಲ್ ಫಾರ್ಮ್ ಪ್ಯಾಚಸ್ನ ಅಪ್ಲೈ ಮಾಡ್ಬೋದು. ಸೊ ಇಷ್ಟು ಕಾನ್ಸೆಪ್ಟ್ ಈಸ್ ಎನಫ್ ಫಾರ್ ಯುವರ್ ಎಪಿಸ್ಟಾಕ್ಸಿಸ್ ಕ್ವಶನ್. ಬಟ್ ಫಸ್ಟ್ ಏಡ್ ಕಾನ್ಸೆಪ್ಟ್ ಅಂತ ಬಂದಾಗ ಪ್ಲೀಸ್ ಡೂ ರಿಮೆಂಬರ್ ದೀಸ್ ಟು. ಸೊ ಫಸ್ಟ್ 2 ಕಾನ್ಸೆಪ್ಟ್ ಏನಿದೆ ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ದಟ್ ಈಸ್ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಎಸ್, ಇದು ಕ್ವಶನ್ ನಂಬರ್ 8 ಬಗ್ಗೆ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9, ಮೆನ್ಷನ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಫ್ ಗೈನೆಕೋಮ್ಯಾಸ್ಟಿಯಾ. ತುಂಬ ಕ್ಲಿಯರ್ ಇದೆ ಕ್ವಶನ್. ಗೈನೆಕೋಮ್ಯಾಸ್ಟಿಯಾ, ಸೊ ವಾಟ್ ಇಟ್ ಈಸ್ ಫಸ್ಟ್ ಆಫ್ ಆಲ್. ಗೈನೆಕೋಮ್ಯಾಸ್ಟಿಯಾ ಅಂದರೆ ಏನು? ಸೊ ಫಸ್ಟ್ ಆಫ್ ಆಲ್ ಐ ನೀಡ್ ಟು ಟೆಲ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಫಸ್ಟ್ ಆಫ್ ಆಲ್ ಇಟ್ಸ್ ಎ ಫರ್ಮ್, ಮೀನ್ಸ್ ಒಂದು ರಿಜಿಡ್ ಡೆವಲಪ್ಮೆಂಟ್ ಅಂತ ಅನ್ಬೋದು, ಆ್ಯಂಡ್ ಓವರ್ ಡೆವಲಪ್ಡ್. ಗೈನೆಕೋಮ್ಯಾಸ್ಟಿಯಾ ಅಂದರೆ ಫರ್ಮ್ ಓವರ್ ಡೆವಲಪ್ಡ್ ಬ್ರೆಸ್ಟ್ ಟಿಶ್ಯೂ. ಯಾರಲ್ಲಿ? ಸೊ ಇಟ್ ಈಸ್ ಇನ್ ಕೇಸ್ ಆಫ್ ಮೇಲ್ಸ್. ಫರ್ಮ್ ಓವರ್ ಡೆವಲಪ್ಡ್ ಬ್ರೆಸ್ಟ್ ಟಿಶ್ಯೂ ಇನ್ ಕೇಸ್ ಆಫ್ ಮೇಲ್ಸ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಗೈನೆಕೋಮ್ಯಾಸ್ಟಿಯಾ. ಸೊ ಯೂಶ್ವಲಾಗಿ ಈ ಗೈನೆಕೋಮ್ಯಾಸ್ಟಿಯಾ ಇದು ಬಿನೈನ್ ಕಂಡೀಷನ್ ಇರುತ್ತೆ. ಇಟ್ಸ್ ನಾಟ್ ಮ್ಯಾಲಿಗ್ನೆಂಟ್. ಇದು ಬಿನೈನ್ ಕಂಡೀಷನ್ ಇರುತ್ತೆ. ಇದು ಸ್ಪ್ರೆಡ್ ಆಗೋದಿಲ್ಲ ಒಂದು ಯೂಶ್ವಲಾಗಿ ಮ್ಯಾಕ್ಸಿಮಮ್. ಬಟ್ ಇಲ್ಲಿ ಕ್ವಶನಲ್ಲಿ ಏನು ಸ್ಪೆಸಿಫೈ ಮಾಡಿದ್ದಾರೆ, ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ನ ಮೆನ್ಷನ್ ಮಾಡಿದ್ದಾರೆ. ಬಟ್ ಆಲ್ರೆಡಿ ನಾವು 2 ಪಾಯಿಂಟ್ಸ್ ನೋಡಿದ್ದೀವಿ. ಒಂದು, ಎಸ್ ಐ ಮೆನ್ಷನ್ಡ್, ಇಟ್ಸ್ ಫರ್ಮ್ ಅಂದರೆ ರಿಜಿಡ್ ಒಂದು ಡೆವಲಪ್ಮೆಂಟ್ ಇರ್ಬೋದು. ಆ್ಯಂಡ್ ಯೂಶ್ವಲಿ ಲೈಕ್ ದೇ ಮೇ ಎಕ್ಸ್ಪೀರಿಯನ್ಸ್ ಟೆಂಡರ್ನೆಸ್. ಲೈಕ್ ಟೆಂಡರ್ನೆಸ್ ಅಂದರೆ ಲೈಕ್ ಇಫ್ ದ ಪೇಷಂಟ್ ಎಕ್ಸ್ಪೀರಿಯನ್ಸ್ ಪೇಯ್ನ್ ವೈಲ್ ಟಚ್. ಸೊ ಆ ಟೆಂಡರ್ನೆಸ್ ಇರ್ಬೋದು. ಆ್ಯಂಡ್ ಯೂಶ್ವಲಿ ಎಲ್ಲಿರುತ್ತೆ? ಟೆಂಡರ್ನೆಸ್ ಅಂಡರ್ ದ ಏರಿಯೋಲಾದಲ್ಲಿರುತ್ತೆ. ಯೂಶ್ವಲಿ ಇದು ಡೆವಲಪ್ ಆಗೋದೇ ಅಂಡರ್ ದಿ ಏರಿಯೋಲಾ, ಗೈನೆಕೋಮ್ಯಾಸ್ಟಿಯಾ ಅಲ್ವಾ ಒಂದು. ಸೊ ಇನ್ನು ಬೇರೆ ಏನು ಪಾಯಿಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಲ್ಲಿ? ಲೈಕ್ ಪಾಲ್ಪೇಬಲ್ ಮಾಸ್ ಇರುತ್ತೆ. ಎಸ್, ಅದು ಕೂಡ ಒಂದು ಸೈನ್ಸ್ ಆ್ಯಂಡ್ ಸಿಮ್ಟಮ್ ಈ ಒಂದು ಕಂಡೀಷನಲ್ಲಿ. ಜೊತೆಗೆ ಕೆಲವೊಂದು ಕಂಡೀಷನಲ್ಲಿ ಇಟ್ ಈಸ್ ರೇರ್. ಐ ಆಮ್ ನಾಟ್ ಟೆಲಿಂಗ್ ಇಟ್ಸ್ ಲೈಕ್ ಎಲ್ಲರಲ್ಲೂ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ಕೆಲವೊಬ್ಬರಲ್ಲಿ ನಿಪ್ಪಲ್ ಡಿಸ್ಚಾರ್ಜ್ ಇರಬಹುದು ಮೇ ಬಿ. ಬಟ್ ಸ್ಟಿಲ್ ಆ್ಯಸ್ ಐ ಮೆನ್ಷನ್ಡ್ ಅರ್ಲಿ, ಇಟ್ಸ್ ಅ ರೇರ್ ಕಂಡೀಷನ್, ತುಂಬ ರೇರ್. ಗೈನೆಕೋಮಾಸ್ಟಿಯಾದಲ್ಲಿ ಇದಿರುತ್ತೆ ಅನ್ನೋದು ರೇರ್. ಬಟ್ ಆ್ಯಂಡ್ ಆಲ್ಸೋ ಒನ್ ಮೋರ್ ಸಿಮ್ಟಮ್ಸ್ ಒಂದು ಕಡೆ ಆ್ಯಸ್ ಐ ಮೆನ್ಷನ್ಡ್, ಇಫ್ ಇಟ್ ಈಸ್ ಬಯಲ್ಯಾಟ್ರಲ್ ಈಕ್ವಲ್ ಇರ್ಬೋದು, ಅಥವಾ ಮ್ಯಾಕ್ಸಿಮಮ್ ಇದು ಎಸಿಮೆಟ್ರಿ ಇರುತ್ತೆ, ಅಂದರೆ ಎರಡು ಕಡೆ ಈಕ್ವಲ್ ಇರೋದಿಲ್ಲ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಆಫ್ ಗೈನೆಕೋಮ್ಯಾಸ್ಟಿಯಾ. ಓಕೆ, ಬಟ್ as I mentioned, so some add-on points here. ಏನು ಆ್ಯಡ್-ಆನ್ ಪಾಯಿಂಟ್ಸ್ ಇದರಲ್ಲಿ ನಾನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಲೈಕ್ ವಾಟ್ ಅಬೌಟ್ ದ ಟ್ರೀಟ್ಮೆಂಟ್ ಫಾರ್ ದಿಸ್ ಕಂಡೀಷನ್. ಯೂಶ್ವಲಿ ಇದಕ್ಕೇನು ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲ. ಮ್ಯಾಕ್ಸಿಮಮ್ ರಿಸಾಲ್ವ್ಡ್ ಬೈ ಇಟ್ಸ್ ಓನ್, ಅದಾಗದೇನೆ ರಿಸಾಲ್ವ್ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ ಒಂದು. ಆ್ಯಂಡ್ ಕೆಲವೊಂದು ಕಂಡೀಷನಲ್ಲಿ ಸರ್ಜಿಕಲ್ ರಿಮೂವಲ್ ಬೇಕಾಗಬಹುದು. ಎಸ್, ಸರ್ಜರಿ ಮಾಡಿ ಇದನ್ನು ರಿಮೂವ್ ಮಾಡ್ತಾರೆ, ಸರ್ಜಿಕಲ್ ರಿಮೂವಲ್. ಜೊತೆಗೆ ಫಾರ್ ಕಾಸ್ಮೆಟಿಕ್ ಪರ್ಪಸ್ ಲೈಪೋಸೆಕ್ಷನ್ ಪ್ರೊಸೀಜರ್ ಕೂಡ ಮಾಡ್ತಾರೆ. ಸೊ ಯೂಶ್ವಲಾಗಿ ಈ ಲೈಪೋಸೆಕ್ಷನ್ ಪ್ರೊಸೀಜರ್ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಆ್ಯಡ್-ಆನ್ ಪಾಯಿಂಟ್ಸನ್ನು ಐ ನೀಡ್ ಟು ಮೆನ್ಷನ್. ಓಕೆ, ಸೊ ದಿಸ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ನಾನು ಇನ್ನೊಂದು ಸರಿ 8ನೇ ನಂಬರ್ ಕ್ವಶನ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇದರಲ್ಲಿ ಎಸ್ ಐ ಮೆನ್ಷನ್ಡ್, ಇದು ಎಪಿಸ್ಟಾಕ್ಸಿಸ್ ಫಸ್ಟ್ ಏಡ್ ಈವನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ನಾರ್ಸೆಟ್ ಆಲ್ಸೋ. ಸೊ ನಾರ್ಸೆಟ್ ಎಕ್ಸಾಮಿನೇಷನ್ಗೂ ಕೂಡ ಈ ಒಂದು ಕ್ವಶನ್ ಇಂಪಾರ್ಟೆಂಟ್, ಎಪಿಸ್ಟಾಕ್ಸಿಸ್. ಹೌದಲ್ಲ? ನಾರ್ಸೆಟ್ ಅಂದರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಯೂಶ್ವಲಾಗಿ 6 ಮಂತ್ಸ್ಗೊಂದು ಸರಿ ಎಕ್ಸಾಮಿನೇಷನ್ ನಡೀತಿರುತ್ತೆ. ಲೈಕ್ ಕೆಲವೊಂದು ಏಮ್ಸ್ಗಳಿಗೆ, ಲೈಕ್ ಇಂಡಿಯಾದಲ್ಲಿರುವಂಥ ಎಲ್ಲ ಏಮ್ಸ್ಗಳಿಗೆ, ಜೊತೆಗೆ
ಕೆಲವೊಂದು ಸೆಲೆಕ್ಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಇದೊಂದು ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಆಗಿರುತ್ತೆ. ಆ ರೀತಿ ಎಕ್ಸಾಮಿನೇಷನ್ ಕೂಡ ಈ ಒಂದು ಕ್ವಶನ್ ತುಂಬ ಕಾಮನಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬರುವಂಥದ್ದು. ಎಸ್, ಇದು ಕ್ವಶನ್ ನಂಬರ್ 9 ಕೂಡ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಮೆನ್ಷನ್ 4 ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ HIV. ಸೊ HIV ಟ್ರಾನ್ಸ್ಮಿಷನ್ ಬಗ್ಗೆ ಕ್ವಶನ್ ಲೈಕ್ ತುಂಬ ಸಿಂಪಲ್ ಇದೆ ಕ್ವಶನ್, ನಿಮಗೆಲ್ಲರಿಗೂ ಗೊತ್ತಿದೆ ಇದು ಆಲ್ರೆಡಿ. ಈ ಕ್ವಶನ್ ಎಕ್ಸ್ಪೆಕ್ಟೆಡ್. ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಒನ್ ಏನಿರ್ಬೋದು? ಸೊ ಒಂದು ಪೇರೆಂಟ್ರಲ್ ಆಗಿರ್ಬೋದು, ಎರಡನೇದು ಪೆರಿನೇಟಲ್, ಮೂರನೇದು ಸೆಕ್ಷುವಲ್. ದೇರ್ ಆರ್ ಮೇನ್ಲಿ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐ ನೀಡ್ ಟು ಮೆನ್ಷನ್. ಒಂದು ಪೇರೆಂಟ್ರಲ್, ಇನ್ನೊಂದು ಪೆರಿನೇಟಲ್ ಮತ್ತು ಇನ್ನೊಂದು ಸೆಕ್ಷುವಲ್. ಸೊ ಪೇರೆಂಟ್ರಲ್, ಈ ಪೇರೆಂಟ್ರಲನ್ನು ನಾವು ಈವನ್ ಪರ್ಕ್ಯುಟೇನಿಯಸ್ ಅಂತ ಕೂಡ ನೀವು ನೆನ್ಪಿಟ್ಕೊಳ್ಬೋದು. ಪರ್ಕ್ಯುಟೇನಿಯಸ್ ಟ್ರಾನ್ಸ್ಮಿಷನ್, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ದು ಪರ್ಕ್ಯುಟೇನಿಯಸ್ ರೂಟಲ್ಲೂ ಕೂಡ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಬ್ಲಡ್ ಅಂಡ್ ಬ್ಲಡ್ ಪ್ರಾಡಕ್ಟ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಯಾವ ರೀತಿ ಪರ್ಕ್ಯುಟೇನಿಯಸ್ ಅಂತ ನಾವು ಹೇಳ್ಬೋದು ಅಂದರೆ, ಕೆಲವೊಬ್ಬರು ನೀಡಲ್ಸ್ನ ಶೇರ್ ಮಾಡೋದ್ರಿಂದ ಆಗುತ್ತೆ. ಇಫ್ ದ ಪೇಷಂಟ್ ಈಸ್ ಪಾಸಿಟಿವ್, ಅವನು ಯೂಸ್ ಮಾಡಿರೋಂಥ ನೀಡಲ್ಸ್ ಬೇರೆ ಪೇಷಂಟ್ ಪ್ರಿಕ್ ಆದರೆ ಆಬ್ವಿಯಸ್ಲಿ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಇದೆ. ಈವನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಲೈಕ್ ಇಫ್ ದ ಇನ್ಫೆಕ್ಟೆಡ್ ಬ್ಲಡ್ಡನ್ನು ಬೇರೆಯವ್ರಿಗೆ ಟ್ರಾನ್ಸ್ಫ್ಯೂಸ್ ಮಾಡೋದ್ರಿಂದ ಕೂಡ HIV ಸ್ಪ್ರೆಡ್ ಆಗ್ಬೋದು ಒಂದು. ಇನ್ನೊಂದು ನೆಕ್ಸ್ಟ್ ಕಾನ್ಸೆಪ್ಟ್ ಪೆರಿನೇಟಲ್ ಮೀನ್ಸ್ ಫ್ರಮ್ ಮದರ್ ಟು ಚೈಲ್ಡ್ HIV ಏನಾದರೂ ಟ್ರಾನ್ಸ್ಮಿಟ್ ಆದರೆ ಅದು ಕೂಡ ಒಂದು ಕಾನ್ಸೆಪ್ಟ್ ನಾವು ನೆನ್ಪಿಟ್ಕೊಳ್ಬೋದು. ಥ್ರೂ ಹೇಗೆ ಲೈಕ್ ಪ್ರೆಗ್ನೆನ್ಸಿಯಲ್ಲಿ ಅದು ಲೈಕ್ ಮದರ್ ಟು ಚೈಲ್ಡ್ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಡ್ಯೂರಿಂಗ್ ಬರ್ತ್ ಆಗಬಹುದು, ಅಥವಾ ಥ್ರೂ ಬ್ರೆಸ್ಟ್ ಫೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಒಂದು. ಸೊ ಇನ್ನೊಂದು ಸೆಕ್ಷುವಲ್ ಆಬ್ವಿಯಸ್ಲಿ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸಿಂದ ಇಫ್ ದ ಒನ್ ಪರ್ಸನ್, ಈಗ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂತಂದಾಗ ಯಾರಾದರೂ ಒಬ್ಬರಿಗೆ HIV ಪಾಸಿಟಿವ್ ಇದ್ದು ಅವ್ರ ಜೊತೆ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಆದರೆ ಅವರಲ್ಲೂ ಕೂಡ HIV ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಲಿಸ್ಟ್ ದ ಟೈಪ್ಸ್ ಆಫ್ ವೆಂಟಿಲೇಟರ್ಸ್ ಯೂಸ್ಡ್. ಕ್ವಶನ್ ನಂಬರ್ 11, ಲಿಸ್ಟ್ ದ ಟೈಪ್ಸ್ ಆಫ್ ವೆಂಟಿಲೇಟರ್ಸ್ ಯೂಸ್ಡ್. ಕೆಲವೊಂದು ಪೇಷಂಟ್ಸಲ್ಲಿ ವೆಂಟಿಲೇಟ್ರಿ ಸಪೋರ್ಟ್ ಅಥವಾ ರೆಸ್ಪಿರೇಟ್ರಿ ಎಫರ್ಟ್ಸ್ ಇನ್ಅಡಿಕ್ವೇಟ್ ಇರ್ಬೋದು. ಅವರಲ್ಲಿ ಯೂಶ್ವಲಾಗಿ ವೆಂಟಿಲೇಟರ್ಸ್ನ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ನಾನು ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡೋದು ವೆಂಟಿಲೇಟರ್ಸ್ ಅಂದರೆ ಏನಂತ. ಸೊ ಯೂಶ್ವಲಾಗಿ ಇಫ್ ದ ಪೇಷಂಟ್ ventilation or ventilatory efforts, ಬೆಸ್ಟ್ ವರ್ಡ್ ವೆಂಟಿಲೇಟರಿ ಎಫರ್ಟ್ಸ್ ಅಂತಾದ್ರೂ ಕೂಡ ಬರ್ಕೊಳ್ಬೋದು, ಅಥವಾ ಲೈಕ್ ರೆಸ್ಪಿರೇಟರಿ ಎಫರ್ಟ್ಸ್ ಅಂತಾದರೂ ಕೂಡ ನೀನು ನೆನ್ಪಿಟ್ಕೊಳ್ಬೋದು. ವೆಂಟಿಲೇಟರಿ ಎಫರ್ಟ್ಸ್ ಆರ್ ಇನ್ಅಡಿಕ್ವೇಟ್. ಇರುತ್ತೆ. ಈ ಒಂದು ಪೇಷಂಟ್ಸಲ್ಲಿ ನಾವು ವೆಂಟಿಲೇಟರ್ಸ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಲೈಕ್ ಒಂದು ಸರ್ಜಿಕಲ್ ಇಂಟರ್ವೆನ್ಷನ್ಸ್ ಇದ್ದಾಗ ಮ್ಯಾಕ್ಸಿಮಮ್, ಜೊತೆಗೆ ರೆಸ್ಪಿರೇಟ್ರಿ ಪ್ಯಾರಾಲಿಸಿಸ್ ಇದ್ದಾಗ, ಲೈಕ್ ರೆಸ್ಪಿರೇಟ್ರಿ ಪ್ಯಾರಾಲಿಸಿಸ್ ಅಂದಾಗ ಒಂದು ಡಿಸೀಸ್ ಕಂಡೀಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈಕ್ GBS ಗುಯಿಲಿಯನ್ ಬ್ಯಾರಿಂಗ್ ಸಿಂಡ್ರೋಮ್. ಈ ಒಂದು ಕಂಡೀಷನಲ್ಲಿ ಅಸೆಂಡಿಂಗ್ ಪ್ಯಾರಾಲಿಸಿಸ್ ಇರುತ್ತೆ. ಅಸೆಂಡಿಂಗ್ ಪ್ಯಾರಾಲಿಸಿಸ್ ರೆಸ್ಪಿರೇಟ್ರಿ ಮಸಲ್ಸ್ ಏನಾದರೂ ಇನ್ವಾಲ್ವ್ ಆದರೆ ಆ ಪೇಷಂಟ್ಸಲ್ಲಿ ಥೆರಪ್ಯೂಟಿಕ್ ಪರ್ಪಸಲ್ಲಿ ವೆಂಟಿಲೇಟರ್ ಅಥವಾ ಇಂಟುಬೇಷನ್ ಮಾಡುವಂಥ ಚಾನ್ಸಸ್ ಇರುತ್ತೆ ಒಂದು. ಲೈಕ್ ಆ್ಯಸ್ ಐ ಮೆನ್ಷನ್ಡ್, ಸಿವಿಯರ್ಲಿ ಇಲ್ ಪೇಷಂಟ್ಸಲ್ಲೂ ಕೂಡ ನಾವು ವೆಂಟಿಲೇಟರ್ಸ್ನ ಯೂಸ್ ಮಾಡ್ತೀವಿ. ಬಟ್ ಕ್ವಶನ್ಸ್ ಏನಿದೆ ಇಲ್ಲಿ, ಟೈಪ್ಸ್ ಆಫ್ ವೆಂಟಿಲೇಟರ್ಸ್ ಯೂಸ್ಡ್, ಎಸ್ ರೈಟ್, ಟೈಪ್ಸನ್ನು ಅವ್ರು ಕೇಳಿದ್ದಾರೆ ಕ್ವಶನಲ್ಲಿ. ಸೊ ಮೇಯ್ನ್ಲಿ 2 ರೀತಿ ಟೈಪ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು ನೆಗೆಟಿವ್ ಪ್ರೆಷರ್ ವೆಂಟಿಲೇಷನ್, ಒಂದು ಇದಕ್ಕೆ ಅಪೋಸಿಟ್. ಸೊ ಇದು ನೆಗೆಟಿವ್ ಪ್ರೆಷರ್ ಅಲ್ಲ, ಇನ್ನೊಂದು ಪಾಸಿಟಿವ್ ಪ್ರೆಷರ್ ವೆಂಟಿಲೇಟರ್ಸ್.
ಒಂದು ನೆಗೆಟಿವ್ ಪ್ರೆಷರ್ ವೆಂಟಿಲೇಟರ್ಸ್ ಯೂಸ್ ಮಾಡ್ತೀವಿ ಮತ್ತು ಇನ್ನೊಂದು ಪಾಸಿಟಿವ್ ಪ್ರೆಷರ್ ವೆಂಟಿಲೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ನೆಗೆಟಿವ್ ಪ್ರೆಷರ್ ವೆಂಟಿಲೇಟರ್ಸ್ ಏನಿದೆ ಇದು ಓಲ್ಡ್ ವರ್ಷನ್. ಪ್ರೆಸೆಂಟ್ಲಿ ವಿ ಆರ್ ನಾಟ್ ಯೂಸಿಂಗ್ ದಿಸ್ ಒನ್. ಸದ್ಯಕ್ಕಿಲ್ಲ ಇದು ನೆಗೆಟಿವ್ ಪ್ರೆಷರ್ ವೆಂಟಿಲೇಟರ್ಸ್. ಬಟ್ ಕ್ವಶನ್ ಪರ್ಪಸಾಗಿ ನೀವು ಬರೀಲೇಬೇಕಾಗುತ್ತೆ, ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ ಒಂದು. ಓಕೆ, ಸೊ ಇದು ಒಂದು ಕಾನ್ಸೆಪ್ಟ್ ಆಗುತ್ತೆ. ಸೊ ಎಗೇನ್ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ಲಿ ಕೆಲವೊಂದು ಕಾನ್ಸೆಪ್ಟ್ ಇದೆ. ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸಿಟಿವ್ ಫ್ರಮ್ ಔಟ್ಸೈಡ್ ಟು ಇನ್ಸೈಡ್. There is a inspiration, there is a inflow of the air, and there is a pressure against the airway, and there is an expand of alveoli. Okay, so ಇದನ್ನು ತುಂಬ ಸಿಂಪಲಾಗಿ ನಾವು ತಿಳ್ಕೊಬೇಕಾಗತ್ತೆ. ಒಂದು ಇನ್ಸ್ಪಿರೇಷನ್ ನಿಮಗೆಲ್ರಿಗೂ ಗೊತ್ತಿದೆ. ಎರಡು ಕಾನ್ಸೆಪ್ಟ್ ಇದೆ. ಒಂದು ನಮ್ಮ ರೆಸ್ಪಿರೇಷನಲ್ಲಿ ಒಂದು ಇನ್ಸ್ಪಿರೇಷನ್ ಕಾನ್ಸೆಪ್ಟ್ ಇದೆ, ಇನ್ನೊಂದು ಎಕ್ಸ್ಪಿರೇಷನ್ ಕಾನ್ಸೆಪ್ಟ್ ಇದೆ. ಎಸ್ ರೈಟ್, ಹೌದಲ್ವಾ? ಇನ್ಸ್ಪಿರೇಷನ್ ಹೇಗಾಗುತ್ತೆ? ಆಬ್ವಿಯಸ್ಲಿ ಏರ್ ಇನ್ಫ್ಲೇಟ್ ಆಗುತ್ತೆ. ಏರ್ ಇನ್ಫ್ಲೇಟ್ ಆದಾಗ ಆಬ್ವಿಯಸ್ಲಿ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಯಾವುದ್ರ ಮೇಲೆ? ಏರ್ವೇ ಮೇಲೆ. ನೆಕ್ಸ್ಟ್ ಆಲ್ವಿಯೋಲೈ ಎಕ್ಸ್ಪ್ಯಾಂಡ್ ಆಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಎಸ್, ಇದು ಇನ್ಸ್ಪಿರೇಷನ್ ಕಾನ್ಸೆಪ್ಟ್ ಯಾವ ರೀತಿ ಆಗುತ್ತೆ ಅಂತ. ಎಕ್ಸ್ಪಿರೇಷನ್ obviously followed the inspiration there is an expiration ಇಲ್ಲಿ ಪ್ಯಾಸಿವ್. ಇದು ಆ್ಯಕ್ಟಿವ್ ಪ್ರೋಸೆಸ್ ಅಲ್ಲ, ಪ್ಯಾಸಿವ್ ಪ್ರೋಸೆಸ್. ಇಷ್ಟು ಕಾನ್ಸೆಪ್ಟು ಜಸ್ಟ್ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಬಗ್ಗೆ. ಬಟ್ ಸ್ಪೆಸಿಫಿಕ್ಕಾಗಿ ನೀವು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಅಗೇನ್ ಕೆಲವೊಂದು ಟೈಪ್ಸ್ ಇದೆ. ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನಲ್ಲಿ ಕೆಲವೊಂದು ಟೈಪ್ಸ್ ಇದೆ. ಬೇಸ್ಡ್ ಆನ್ ನಾವು ಯಾವ ರೀತಿ ಇನ್ಸ್ಪೈರ್ ಏರನ್ನು ಪ್ರೊವೈಡ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಮೊದಲನೇ ಕಾನ್ಸೆಪ್ಟ್ ಲೈಕ್ ವಾಲ್ಯೂಮ್ ಸೈಕಲ್ಡ್ ಕಾನ್ಸೆಪ್ಟ್ ಇರ್ಬೋದು. ಜಸ್ಟ್ ಇದರಲ್ಲಿ ಟೈಪ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ದೆನ್ ಪ್ರೆಷರ್ ಸೈಕಲ್ಡ್ ಅಂತ ಇದೆ. ದೆನ್ ಒನ್ ಮೋರ್ ಐ ಫ್ರೀಕ್ವೆನ್ಸಿ ಆಸಿಲೇಟರಿ ಸಪೋರ್ಟ್. ಹೈ ಫ್ರೀಕ್ವೆನ್ಸಿ ಆಸಿಲೇಟರಿ ಸಪೋರ್ಟ್ ಒಂದು. ಜೊತೆಗೆ ಒಂದೊಂದು ಲೈಕ್ ಲಾಸ್ಟ್ ಒನ್ ಈಸ್ NIPPV ಮೀನ್ಸ್ ನಾನ್ ಇನ್ವೇಸಿವ್ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್. ಓಕೆ, ಸೊ ಯೂಶಲಾಗಿ ಈ ಎಲ್ಲ ಕಂಡೀಷನ್ಗೆ ಇಂಟುಬೇಷನ್ ಬೇಕು. ಮೀನ್ಸ್ ಎಂಡೋಟ್ರೇಕಿಯಲ್ ಟ್ಯೂಬನ್ನು ನಾವು ಇನ್ಸರ್ಟ್ ಮಾಡ್ತಾರೆ, ಇಂಟುಬೇಷನ್. ಬಟ್ ಲಾಸ್ಟ್ ಡಿ ಏನಿದೆ ಇದಕ್ಕೆ ಇಂಟುಬೇಷನ್ ಬೇಕಾಗಿಲ್ಲ, ನೋ ನೀಡ್. ಓಕೆ, ಸೊ ಇದು ಒಂದು ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಳ್ಬೇಕು. ಅಗೇನ್ ಇದು ಕೂಡ ಲೈಕ್ ಒಂದು ಕಾನ್ಸೆಪ್ಟ್ ನಾರ್ಸೆಟ್ಗೆ ಇಂಪಾರ್ಟೆಂಟ್. ಎಸ್, ಸೊ ಈ ಒಂದು ಕಾನ್ಸೆಪ್ಟ್. ಓಕೆ, ದಿಸ್ ದ ಕ್ವಶನ್ ನಂಬರ್ 11. ದಿಸ್ ದ ಟೈಪ್ಸ್ ಆಫ್ ವೆಂಟಿಲೇಟರ್ಸ್. ಐ ಥಿಂಕ್ ಇದರಲ್ಲಿ ಮೇಯ್ನಾಗಿ ನೀವು ಟೈಪ್ಸನ್ನು ಮೆನ್ಷನ್ ಮಾಡಿದ್ರೆ ಸಾಕಂತ ಅನಿಸುತ್ತೆ ನನಗನ್ಸೋ ಪ್ರಕಾರ. ನೆಕ್ಸ್ಟ್, ಸೊ ಇಷ್ಟು ಶಾರ್ಟ್ ಆನ್ಸರ್ಸ್ ಕ್ವಶನ್ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓಕೆ, ಮಲ್ಟಿಪಲ್ ಚಾಯ್ಸನ್ನು ಡಿಸ್ಕಸ್ ಮಾಡಬೇಕು. ಆ್ಯಂಡ್ ಆ್ಯಸ್ ಐ ಮೆನ್ಷನ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮಲ್ಟಿಪಲ್ ಚಾಯ್ಸ್ ಈವನ್ ಇತ್ತೀಚೆಗೆ ಬರುವಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಕೂಡ ಏನಾಗಿದೆ, ಮಲ್ಟಿಪಲ್ ಚಾಯ್ಸೇ ಮೇನ್ ಕಾನ್ಸೆಪ್ಟ್, ಮೇನ್ ಆಸ್ಪೆಕ್ಟ್ಸ್ ಇದೆ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಗಳಲ್ಲಿ. ಸೊ ಇದನ್ನು ಸಾಲ್ವ್ ಮಾಡೋದು ಇಟ್ಸ್ ಎ ಬೆಟರ್ ವೇ. ಆ್ಯಸ್ ಎ ಸ್ಟೂಡೆಂಟ್ಸ್ ನೀವು ಇವಾಗಲಿಂದನೇ ಈ ಕಾನ್ಸೆಪ್ಟ್ನ ಡೆವಲಪ್ ಮಾಡಿಕೊಂಡ್ರೆ ಇಟ್ ಈಸ್ ಲೈಕ್ ಐ ಥಿಂಕ್ ಇಟ್ಸ್ ಎ ಬೆಸ್ಟ್ ಮೆಥಡ್. ಓಕೆ, ಕ್ವಶನ್ ನಂಬರ್ 12. ಇಫ್ ಎ ಪರ್ಸನ್ ಎಕ್ಸ್ಪೀರಿಯನ್ಸಸ್ ಸೌಂಡ್ in their ears in an environment devoid of external sources of sound, it is known as. ಇಲ್ಲಿ ಕ್ವಶನ್ ಸಿಂಪಲ್ ಇದೆ, ಬಟ್ ಇದನ್ನು ಕಾಂಪ್ಲಿಕೇಟ್ ಮಾಡಿದ್ದಾರೆ. ಸೊ ಹೇಗೆ ಕಾಂಪ್ಲಿಕೇಟ್ ಮಾಡಿದ್ದಾರೆ ಅಂದರೆ ದೇ ಮೆನ್ಷನ್ ವೆರಿ ಕ್ಲಿಯರ್ಲಿ ದೇರ್ ಈಸ್ ಆ್ಯನ್ ಸೌಂಡ್ ಇನ್ ದ ಇಯರ್ಸ್. ಇದನ್ನಷ್ಟೇ ಫೋಕಸ್ ಮಾಡಿ. ಸೌಂಡ್ ಇನ್ ದೇರ್ ಇಯರ್ಸ್, ಒಂದು ಸೌಂಡ್ ಬರ್ತಾ ಇದೆ ಅವ್ರ ಕಿವಿಯಲ್ಲಿ. ಸೊ ಆ ಸೌಂಡ್ ಏನು, ಇಷ್ಟೇ ನಿಮಗೆ ಕ್ವಶನ್. ಸೊ ವಿಲ್ ಮೂವ್ ಆನ್ ಟು ದ ಆಪ್ಷನ್ಸ್. ಮೊದಲನೇ ಆಪ್ಷನ್ ಏನಿದೆ, ಒಟಾಲ್ಜಿಯಾ ಇದೆ. ದೆನ್ ಕೊಲೆಸ್ಟಿಯೋಟೋಮಾ, ಡೆಫ್ನೆಸ್, ಟಿನೈಟಸ್. ಒಟ್ಟು 4 ಆಪ್ಷನ್ ಇದೆ. ವಿಲ್ ಸಿ ಒನ್ ಬೈ ಒನ್. ಫಸ್ಟ್ ಒಟಾಲ್ಜಿಯಾ ಅಂದರೆ ಏನು? ಸೊ ಪ್ಲೀಸ್ ಡೂ ಫೋಕಸ್ ಲಾಸ್ಟ್ 2 ವರ್ಡ್ಸ್. ಒಟಾಲ್ಜಿಯಾ, ಆಬ್ವಿಯಸ್ಲಿ ದೇರ್ ಈಸ್ ಆನ್ ಸೆನ್ಸೇಷನ್ ಆಫ್ ಪೇನ್. ಒಂದು. ದೆನ್ ಈ ಕೊಲೆಸ್ಟಿಯೋಟೋಮಾ
ಸೊ ಕೊಲೆಸ್ಟಿಯೋಟೋಮಾ ಅಂದಾಗ ಇಟ್ಸ್ ಲೈಕ್ ಒನ್ ಟೈಪ್ ಆಫ್ ಸಿಸ್ಟ್ ಆರ್ ಸಿಸ್ಟ್ ಲೈಕ್ ಲೀಷನ್. ಎಲ್ಲಿರುತ್ತೆ ಇದು? ಈ ಲೀಷನ್ ಯೂಶಲಾಗಿ ಇನ್ನರ್ ಇಯರಲ್ಲಿ ಇರುತ್ತೆ. ನಮ್ಮೆಲ್ಲರಿಗೂ ಗೊತ್ತಿದೆ, ಇಯರನ್ನು ನಾವು 3 ಕಾನ್ಸೆಪ್ಟಲ್ಲಿ ಡಿವೈಡ್ ಮಾಡಿದ್ವಿ. ಒಂದು ಔಟರ್ ಇಯರ್, ಮಿಡಲ್ ಇಯರ್ ಆ್ಯಂಡ್ ಇನ್ನರ್ ಇಯರ್. ಸೊ ಈ ಇನ್ನರ್ ಇಯರಲ್ಲಿ ಆಗುವಂಥ ಒಂದು ಸಿಸ್ಟಮ್ ನಾವು ಕೊಲೆಸ್ಟಿಯೋಟೋಮಾ ಅಂತ ಕರಿತೀವಿ. ಒಂದು ನೆಕ್ಸ್ಟ್ ಡೆಫ್ನೆಸ್ ಮೀನ್ಸ್ ಆಬ್ವಿಯಸ್ಲಿ ಲೈಕ್ ಐದರ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಲಾಸ್ ಆಫ್ ಎಬಿಲಿಟಿ ಟು ಇಯರ್. ಅವ್ನು ಕೇಳಿಸ್ಕೊಳಕ್ಕಾಗ್ತಾ ಇಲ್ಲ, ಎಸ್, ಸ್ವಲ್ಪ ಪ್ರಮಾಣದಲ್ಲಿರ್ಬೋದು, ದಟ್ ಈಸ್ ಪಾರ್ಷಿಯಲ್ ಆರ್ ಈವನ್ ಫುಲ್ ಅಥವಾ ಕಂಪ್ಲೀಟ್ ಅಂತ ಕರಿಬಹುದು. ಕಂಪ್ಲೀಟ್ ಲಾಸ್ ಆಫ್ ಎಬಿಲಿಟಿ ಟು ಇಯರ್. ಸೊ ಇದನ್ನು ನಾವೇನಂತ ಕರಿತೀವಿ? ಡೆಫ್ನೆಸ್ ಅಂತ ಕರಿತೀವಿ. ದೆನ್ ಆಪ್ಷನ್ ಡಿ ಲೈಕ್ ಟಿನೈಟಸ್. ಸೊ ಜಸ್ಟ್ ಈ ಅಬ್ಸರ್ವ್ ಟಿನೈಟಸ್ ಲೈಕ್ ರಿಂಗಿಂಗ್, ರೈಟ್? ನಾವು ಟಿನೈಟಸ್ ಅಂದಾಗ ಒಂದು ರಿಂಗಿಂಗ್ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಇಟ್ಸ್ ಎ ಪರ್ಸೆಪ್ಷನ್ ಆಫ್ ಸೌಂಡ್. ನಮ್ಗೆ ಎಲ್ಲಿ ಪರ್ಸೀವ್ ಆಗುತ್ತೆ ಈ ಸೌಂಡ್? ಯೂಶಲಾಗಿ ಇಯರಲ್ಲಿ. ಸೊ ಇದನ್ನು ನಾವೇನಂತ ಕರಿಬೋದು? ಟಿನೈಟಸ್ ಅಂತ ಕರಿತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಮ MCQಗೆ ಇವಾಗ ಆನ್ಸರ್ ಸಿಕ್ಕಿರಬಹುದು, ಹೌದಲ್ವಾ? ಎಸ್. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ, ಟಿನೈಟಸ್. ಏನೋ ಒಂದು ಸೌಂಡ್ ಕಿವಿಯಲ್ಲಿ ಕೇಳಿಸ್ತಾ ಇದೆ, ಬಟ್ ವಿಚ್ ಈಸ್ ಇಂಟರ್ನಲ್ ಆರಿಜಿನ್, ಇನ್ನರ್ ಇಯರಿಂದ ಆರಿಜಿನ್ ಆಗಿರುವಂಥದ್ದು, ಔಟ್ಸೈಡ್ ಇಂದ ಇಲ್ಲ. ಸೊ ಆಲ್ರೆಡಿ ಕೆಲವೊಂದು ಮೀನಿಂಗ್ಸ್ ಕೂಡ ನಾನು ಹೇಳಿದ್ದೀನಿ. ಐ ಹೋಪ್ ಈ ರೀತಿ ಕ್ವಶನ್ ಮ್ಯಾಕ್ಸಿಮಮ್ ನಾರ್ಸೆಟಲ್ಲಿರುತ್ತೆ. ಸೊ ಯೂಶಲಾಗಿ ಈ ಒಂದು ಏನಿದೆ ಟರ್ಮಿನಾಲಜೀಸ್, ಇದೆಲ್ಲ ನಾರ್ಸೆಟಲ್ಲಿ ಕೇಳುವಂಥ ಕ್ವಶನ್ಸ್. ಇಷ್ಟು ಸಿಂಪಲಾಗಿ ಇರೋದಿಲ್ಲ, ಬಟ್ ಸ್ಟಿಲ್ ಇದು ಇಂಪಾರ್ಟೆಂಟ್. ಇವಾಗಿಂದ ಈ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಇರಲಿ. ಎಸ್, ದಿಸ್ ಈಸ್ ಕ್ವಶನ್ ನಂಬರ್ 12. ನೆಕ್ಸ್ಟ್ ಕ್ವಶನ್ ನಂಬರ್ 13. So the question number 13, the medical terminology used for unequal pupil is option A dyschoria, option B anisocoria, option C strabismus, option D ptosis. So we'll see like the meaning. Option A dyschoria ಅಂದರೆ ಏನು? ಸೊ ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಏನಾಗುತ್ತೆ ಅಂದರೆ there is an abnormal shape of pupil. ಈ ಕ್ವಶನ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಅಬ್ನಾರ್ಮಲ್ ಶೇಪ್ ಆಫ್ ಪ್ಯೂಪಿಲ್, ಸೊ ಇದನ್ನು ನಾವು ಡಿಸ್ಕೋರಿಯಾ ಅಂತ ಕರಿತೀವಿ. ಓಕೆ. ಆಪ್ಷನ್ ಬಿ ಆ್ಯನ್ ಐಸೋಕೋರಿಯಾದಲ್ಲಿ ಏನಾಗುತ್ತೆ, ದೆರ್ ಈಸ್ ಲೈಕ್ ಇಲ್ಲಿ ನಾವು ಎರಡೂ ಪ್ಯೂಪಿಲ್ಸನ್ನು ತೊಗೊಳ್ತೀವಿ. ಇಲ್ಲಿ ಒಂದೇ ಪ್ಯೂಪಿಲ್, ಯಾವುದರಲ್ಲಿ ಡಿಸ್ಕೋರಿಯಾದಲ್ಲಿ ವಿ ಆರ್ ಗೋಯಿಂಗ್ ಟು ಅಬ್ಸರ್ವ್ ಅಬ್ನಾರ್ಮ್ಯಾಲಿಟಿ ಇನ್ ದ ಓನ್ಲಿ ಒನ್ ಪ್ಯೂಪಿಲ್. ಬಟ್ ಆ್ಯನ್ ಐಸೋಕೋರಿಯಾದಲ್ಲಿ ವಿ ಆರ್ ಗೋಯಿಂಗ್ ಟು ಕಂಪೇರ್ ವಿತ್ ಬೋತ್ ದ ಪ್ಯೂಪಿಲ್ಸ್. ಫಾರ್ ಎಕ್ಸಾಂಪಲ್, pupils of the eyes are unequal in size. ನಾವಿಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ, ಎರಡೂ ಪ್ಯೂಪಿಲ್ಸನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಪ್ಯೂಪಿಲ್ಸನ್ನು ಕಂಪೇರ್ ಮಾಡ್ತಾ ಇದ್ದೀವಿ. ಈ ಒಂದು ಕಾನ್ಸೆಪ್ಟ್ ನಾವು ಆ್ಯನ್ ಐಸೋಕೋರಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟ್ರಾಬಿಸ್ಮಸ್. ಸೊ ಎಲ್ರಿಗೂ ಗೊತ್ತಿದೆ ಸ್ಟ್ರಾಬಿಸ್ಮಸ್ ಅಂದರೆ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿದೆ, ದಟ್ ಈಸ್ ಕ್ರಾಸ್ಡ್ ಐ. ಕ್ರಾಸ್ಡ್ ಐನ ಸ್ಟ್ರಾಬಿಸ್ಮಸ್ ಅಂತ ಕರಿತೀವಿ. ದೆನ್ ಟೋಸಿಸ್ ಅಂದಾಗ ಲೈಕ್ ಡ್ರೂಪಿಂಗ್ ಆಫ್ ಐಲಿಡ್ ಡ್ರೂಪಿಂಗನ್ನು ನಾವು ಟೋಸಿಸ್ ಅಂತ ಕರಿತೀವಿ. ಸೊ ಯೂಶಲಾಗಿ ಈ ಟೋಸಿಸ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಮಯಸ್ಥೇನಿಯಾ ಗ್ರೇವಿಸಲ್ಲಿ. ನಿಮಗೆಲ್ಲರಿಗೂ ಒಂದು ಡಿಸೀಸ್ ಕಂಡೀಷನ್ ನೆನಪಿರ್ಬೋದು, ಮಯಸ್ಥೇನಿಯಾ ಗ್ರೇವಿಸ್ ಅಂತ. ಆ ಒಂದು ಡಿಸೀಸ್ ಕಂಡೀಷನಲ್ಲಿ ಟೋಸಿಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ಸೊ ನಾನು ಮೊದಲೇ ಹೇಳಿದ್ದೀನಿ, ಡಿಸ್ಕೋರಿಯಾ ಅಂದರೆ ಅಬ್ನಾರ್ಮಲ್ ಶೇಪ್ ಆಫ್ ಒನ್ ಪ್ಯೂಪಿಲ್. ಸೊ ಇಲ್ಲಿ ಏನು ಟರ್ಮಿನಾಲಜಿ ಕೇಳಿದ್ದಾರೆ, ದಟ್ ಮೆಡಿಕಲ್ ಟರ್ಮಿನಾಲಜಿ ಯೂಸ್ಡ್ ಫಾರ್ ಅನ್ಈಕ್ವಲ್ ಪ್ಯೂಪಿಲ್. ನಾವು ಎರಡೂ ಪ್ಯೂಪಿಲನ್ನ ಕಂಪೇರ್ ಮಾಡಿದಾಗ ಒಂದು ಕಡೆ ಪ್ಯೂಪಿಲ್ ಡೈಲೇಟ್ ಆಗಿರ್ಬೋದು, ಅಥವಾ ಒಂದು ಕಡೆ ಪ್ಯೂಪಿಲ್ ಪಿನ್ ಪಾಯಿಂಟ್ ಇರ್ಬೋದು. ಫಾರ್ ಎಕ್ಸಾಂಪಲ್,
ಸೊ ಈ ಒಂದು ಇಮೇಜ್ ನೀವು ಅಬ್ಸರ್ವ್ ಮಾಡಿದಾಗ ಒಂದು ಕಡೆ ಡೈಲೇಟ್ ಆಗಿದೆ, ಎಸ್ ರೈಟ್, ಇದು ಡೈಲೇಟ್ ಆಗಿದೆ. ಸೊ ಈ ಒಂದು ಕಂಡೀಷನ್ ನಾವೇನಂತ ಕರಿತೀವಿ ಆ್ಯನ್ ಐಸೋಕೋರಿಯಾ. ಓಕೆ, ಬಟ್ ಇಲ್ಲಿ ಏನಾಗುತ್ತೆ, ಡಿಸ್ಕೋರಿಯಾದಲ್ಲಿ ಏನಾಗಬಹುದು, ಸೊ ಒಂದು ಕಡೆ ಆಬ್ವಿಯಸ್ಲಿ ನಾರ್ಮಲ್ ಪ್ಯೂಪಿಲ್ಸ್ ಇರುತ್ತೆ, ಬಟ್ ಇನ್ನೊಂದು ಕಡೆ ಒಂದು ಅಬ್ನಾರ್ಮಲ್ ಶೇಪ್ಡ್ ಪ್ಯೂಪಿಲ್ ಇರ್ಬೋದು, ಅಬ್ನಾರ್ಮಲ್ ಶೇಪ್ಡ್. ಸೊ ಇದನ್ನು ನಾವೇನು ಕರಿಬೋದು, ಡಿಸ್ಕೋರಿಯಾ ಅಂತ ಕರಿತೀವಿ. ಸೊ ಎಲ್ಲ ಕ್ವಶನ್ ಕೂಡ ಇಂಪಾರ್ಟೆಂಟ್. ಇದರಲ್ಲಿ ಯೂಶ್ವಲಿ ಈ ಒಂದು ಆ್ಯನ್ ಐಸೋಕೋರಿಯಾ ಲೈಕ್ ಕೆಲವೊಂದು ESIC ಎಕ್ಸಾಮಿನೇಷನ್ ಕೇಳುವಂಥ ಕ್ವಶನ್ ಇದು ಆ್ಯನ್ ಐಸೋಕೋರಿಯಾ. ಎಸ್, ಅದೇ ರೀತಿ ಟರ್ಮಿನಾಲಜಿಯಲ್ಲಿ ಕೂಡ ಕೇಳುವಂಥ ಮೇನ್ ಇಂಪಾರ್ಟೆಂಟ್ ಕ್ವಶನ್. ಬಟ್ ಇಲ್ಲಿ ಈ ಕ್ವಶನ್ ಸಂಬಂಧಪಟ್ಟಂಗೆ ರೈಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆ್ಯನ್ ಐಸೋಕೋರಿಯಾ. ಐ ಥಿಂಕ್ ಇಲ್ಲಿರುವಂಥ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಐ ನೀಡ್ ಟು ಟೆಲ್ ಹಿಯರ್. ಫಾರ್ ಎಕ್ಸಾಂಪಲ್, ನೀವು ಕೆಲವೊಂದು ಪೇಷಂಟ್ನ ಎಕ್ಸಾಮಿನ್ ಮಾಡಬೇಕಾದಾಗ ಈ ರೀತಿ ಅಬ್ಸರ್ವ್ ಮಾಡ್ತೀವಿ, ಪ್ಯೂಪಿಲರಿ ರಿಯಾಕ್ಷನ್ ಅಬ್ಸರ್ವ್ ಮಾಡಬೇಕಾದ್ರೆ ಈ ರೀತಿ ನೋಡ್ತೀವಿ. ಯೂಶ್ವಲಿ ಏನು ಇಂಡಿಕೇಟ್ ಮಾಡುತ್ತೆ ಇದು? ಫಾರ್ ಎಕ್ಸಾಂಪಲ್, ಒಂದು ಕಡೆ ಪ್ಯೂಪಿಲ್ ಡೈಲೇಟ್ ಆಗಿದೆ ಅಂದಾಗ ಯೂಶ್ವಲಿ ಆ ಸೈಡ್ ಲೈಕ್ ಹೆಮರೇಜ್ ಆಗಿರ್ಬೋದು, ರೈಟ್ ಸೈಡಲ್ಲಿ ಹೆಮರೇಜ್ ಆಗಿರ್ಬೋದು, ತಲೆಯಲ್ಲಿ, ಹೆಡ್ಡಲ್ಲಿ ಯೂಶ್ವಲಾಗಿ. ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಲ್ಲಿ ಡೈಲೇಟ್ ಆಗಿದೆ, ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಡೈಲೇಟ್ ಆಗಿದೆ ಅಂದರೆ ಓಕೆ, ರೈಟ್ ಸೈಡ್ ಬ್ಲೀಡ್ ಆಗಿದೆ ಬ್ರೈನಲ್ಲಿ, ಅದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಟ್ಸ್ ಲೈಕ್ ಕ್ವೈರಿ. ಓಕೆ, ಸೊ ಈ ರೀತಿ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಡೆವಲಪ್ ಆಗಬೇಕು. ಒಂದು ಇದು ಕ್ವಶನ್ ನಂಬರ್ 13. ಇದಕ್ಕೆ ರೈಟ್ ಆನ್ಸರ್ ಗೊತ್ತಾಗಿದೆ, ದಟ್ ಈಸ್ ಆ್ಯನ್ ಐಸೋಕೋರಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 14. Identify the possible etiology of a patient presenting with oliguria of urine output 100 to 400 ml per 24 hours. Option A, end stage kidney disease. Option B, partial urethral obstruction. Option C, pyelonephritis. Option D, neurogenic bladder. So we'll see the meanings of these particular sentences, options. ಮೊದಲನೇದು ಆಪ್ಷನ್ ಎ, ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್. ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸಲ್ಲಿ ಏನಾಗ್ಬೋದು, ಆಬ್ವಿಯಸ್ಲಿ ಕಿಡ್ನಿ ಫಂಕ್ಷನ್ ಆಲ್ಟರ್ ಆಗಿರುತ್ತೆ ಅಥವಾ ಲಾಸ್ ಆಫ್ ಕಿಡ್ನಿ ಫಂಕ್ಷನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಒಂದು ಸರಿ ಕಿಡ್ನಿ ಫಂಕ್ಷನ್ ಅಫೆಕ್ಟ್ ಆಗಿದೆ ಅಂತಂದರೆ ಆಬ್ವಿಯಸ್ಲಿ ದೇರ್ ಈಸ್ ಆ್ಯಂಡ್ ಡಿಕ್ರೀಸ್ಡ್ ಇನ್ ದ ಯೂರಿನ್ ಔಟ್ಪುಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್. ಹೌದಲ್ಲ, ಯೂರಿನ್ ಔಟ್ಪುಟ್ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗ್ಬೋದು? ಇಟ್ ಮೇ ಬಿ ರೆಡ್ಯೂಸಸ್ ಆರ್ ಲೆಸ್ ದ್ಯಾನ್ 400 ml per 24 hours. 24 ಗಂಟೆ ಯೂರಿನ್ ಔಟ್ಪುಟ್ಟಲ್ಲಿ ಇಟ್ ಈಸ್ ಲೆಸ್ ದ್ಯಾನ್ 400 ml ಇರ್ಬೋದು. ಸೊ ಯೂಶ್ವಲಿ ಇದೊಂದು ಕ್ಲಾಸಿಕಲ್ ಫೀಚರ್ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸಲ್ಲಿ. ಓಕೆ, ಈ ಒಂದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸನ್ನು ಲೈಕ್ ಇಫ್ ದ ಯೂರಿನ್ ಔಟ್ಪುಟ್ ಲೆಸ್ ದ್ಯಾನ್ 400 ml ಇದ್ದರೆ ಅದನ್ನು ನಾವು ಆಲಿಗ್ಯೂರಿಯಾ ಅಂತ ಕರಿತೀವಿ. ಮೊದಲನೇದು. ಆಪ್ಷನ್ ಬಿ, ಪಾರ್ಷಿಯಲ್ ಯುರೆಥ್ರಲ್ ಅಬ್ಸ್ಟ್ರಕ್ಷನ್. ಸೊ ಅಬ್ಸ್ಟ್ರಕ್ಷನಲ್ಲಿ ಆಬ್ವಿಯಸ್ಲಿ ಏನಾಗ್ಬೋದು, ರಿಟೆನ್ಷನ್ ಆಗುತ್ತೆ, ಮೀನ್ಸ್ ಅಲ್ಲೇ ಉಳ್ಕೊಳ್ಬೋದು ಲೈಕ್ ಏನು ಯೂರಿನ್ ಲೈಕ್ ರೀನಲ್ ಪೆಲ್ವಿಸಲ್ಲಿ ಉಳ್ಕೊಳ್ಬೋದು, ಅಥವಾ ಎಲ್ಲಿ ಅಬ್ಸ್ಟ್ರಕ್ಷನ್ ಆಗಿದೆ ಅದರ ಅಬೋವ್ ಯೂರಿನ್ ಸ್ಟೇಸಿಸ್ ಆಗ್ಬೋದು. ಬಟ್ ಅದು ಲೈಕ್ ಆಲಿಗ್ಯೂರಿಯಾ ಆಗೋದಿಲ್ಲ. ಎಸ್, ಇಲ್ಲಿ ಆಲಿಗ್ಯೂರಿಯಾ ಆಗೋದಿಲ್ಲ, ಎಲ್ಲಿ ಪಾರ್ಷಿಯಲ್ ಯುರೆಥ್ರಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ ಅಷ್ಟೇ. ಅದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು. ನೆಕ್ಸ್ಟ್ ಆಪ್ಷನ್ ಸಿ, ಇನ್ಫೆಕ್ಷನ್ ಪೈಲೋನೆಫ್ರೈಟಿಸ್. ಎಸ್, ನಿಮಗೆಲ್ಲರಿಗೂ ಗೊತ್ತಿದೆ, ದೆ ಮೆನ್ಷನ್ಡ್ ITIS. ಯಾವುದೇ ವರ್ಡ್ ITIS ಇಂದ ಎಂಡ್ ಆದರೆ ಆಬ್ವಿಯಸ್ಲಿ ದೆರ್ ಈಸ್ ಆ್ಯನ್ ಇನ್ಫೆಕ್ಷನ್ ಆ್ಯಂಡ್ ಇನ್ಫ್ಲಮೇಷನ್. ಇಲ್ಲೇನಾಗ್ಬೋದು, ದೆರ್ ಈಸ್ ಆ್ಯನ್ ಇನ್ಫೆಕ್ಷನ್ ಆಗಿದೆ, ಜೊತೆಗೆ ದೆರ್ ಈಸ್ ಆ್ಯನ್ ಇನ್ಫ್ಲಮೇಷನ್. ಈ ಇನ್ಫೆಕ್ಷನ್ ಮತ್ತು ಇನ್ಫ್ಲಮೇಷನ್ ಯೂಶ್ವಲಾಗಿ ರೀನಲ್ ಪೆಲ್ವಿಸಲ್ಲಿ ಆಗ್ಬೋದು, ಅದು ಕಿಡ್ನಿ. The infection and inflammation of renal pelvis we can call it as pyelonephritis. ಇದರಿಂದ ಪೇಯ್ನ್ ಬರ್ಬೋದು, ಫೀವರ್ ಬರ್ಬೋದು, ತುಂಬ ಸೈನ್ಸ್ ಆ್ಯಂಡ್ ಸಿಂಟಮ್ಸ್ ಎಕ್ಸಿಬಿಟ್ ಆಗುತ್ತೆ. ಇಟ್ಸ್ ಎ ಬ್ರಾಡ್ ಟರ್ಮ್ ಪೈಲೋನೆಫ್ರೈಟಿಸ್ ಅನ್ನೋಂಥದ್ದು. ನೆಕ್ಸ್ಟ್ ನ್ಯೂರೋಜೆನಿಕ್ ಬ್ಲಾಡರ್. ಆಬ್ವಿಯಸ್ಲಿ ಇಲ್ಲಿ ನ್ಯೂರೋಜೆನಿಕ್ ದೇ ಮೆನ್ಷನ್ ವೆರಿ ಕ್ಲಿಯರ್ಲಿ. ನ್ಯೂರೋಜೆನಿಕ್ ಅಂದರೆ ದೇರ್ ಈಸ್ ಸರ್ಟನ್ ಲೈಕ್ ಅಬ್ನಾರ್ಮ್ಯಾಲಿಟೀಸ್ ಇನ್ ದ ನರ್ವಸ್ ಸಿಸ್ಟಮ್. ಎಸ್, ಕೆಲವೊಂದು ಅಬ್ನಾರ್ಮ್ಯಾಲಿಟೀಸ್ ಇದೆ ನರ್ವಸ್ ಸಿಸ್ಟಮಲ್ಲಿ, ಅಥವಾ ಡಿಸ್ಫಂಕ್ಷನ್ ಇದೆ. ಒಂದು ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದೆ ಅಥವಾ ಡಿಸ್ಫಂಕ್ಷನ್ ಇದೆ. ಈ ಡಿಸ್ಫಂಕ್ಷನ್ ಯಾವುದರಿಂದ ಇದೆ? ಆಬ್ವಿಯಸ್ಲಿ ಒಂದು ನ್ಯೂರೋಜೆನಿಕ್ ಬ್ಲಾಡರ್ ಅಂದಾಗ ದೇರ್ ಇಸ್ ಆ್ಯನ್ ಡಿಸ್ಫಂಕ್ಷನ್ ಆಫ್ ಬ್ಲಾಡರ್. ಒಂದು ಕೆಲಸ ಸರಿಯಾಗಿ ಮಾಡ್ತಾಯಿಲ್ಲ ಬ್ಲಾಡರ್. ಯಾಕೆ ಕೆಲಸ ಮಾಡ್ತಾಯಿಲ್ಲ? ಒಂದು ಮೇ ಬಿ ಇಟ್ ಈಸ್ ಡ್ಯೂ ಟು ನರ್ವಸ್ ಸಿಸ್ಟಮ್ ಕಂಡೀಷನ್. ಕೆಲವೊಂದು ನರ್ವ್ ರಿಲೇಟೆಡ್ ಡಿಸಾರ್ಡರ್ಸ್ ಇರ್ಬೋದು, ನರ್ವಸ್ ಸಿಸ್ಟಮ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಇದರಿಂದ ಏನಾಗ್ಬೋದು, ಯೂಶ್ವಲಾಗಿ ಯೂರಿನರಿ ಇನ್ಕಾಂಟಿನೆನ್ಸ್ ಕಂಟ್ರೋಲ್ ಇರೋದಿಲ್ಲ.
ಕಂಟ್ರೋಲ್ ಕೆಪಾಸಿಟಿ ಇರೋದಿಲ್ಲ ಮ್ಯಾಕ್ಸಿಮಮ್ ಎಲ್ಲಿ ನ್ಯೂರೋಜೆನಿಕ್ ಬ್ಲ್ಯಾಡರ್ ಕಂಡೀಷನಲ್ಲಿ. ಸೊ ಇಷ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಈ 14th ನಂಬರ್ ಕ್ವಶನ್ ಎಮ್ ಸಿ ಕ್ಯೂಗೆ ಕ್ವಶನ್ಗೆ ಆನ್ಸರ್ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್. ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸಲ್ಲಿ ಯೂರಿನ್ ಔಟ್ಪುಟ್ 400 ml ಕಡಿಮೆ ಆಗುತ್ತೆ. ದ ನೆಕ್ಸ್ಟ್ ಕ್ವಶನ್ ನಂಬರ್ 15. ಎ ಯಂಗ್ ಮೇಲ್ ಪೇಷಂಟ್ ಡಯಾಗ್ನೋಸ್ಡ್ ವಿತ್ ಪ್ಯಾರಾಫೈಮೋಸಿಸ್ ವಿಲ್ ಪ್ರೆಸೆಂಟ್ ವಿತ್ ಸಿಂಪ್ಟಮ್ ಆಫ್. ಆಪ್ಷನ್ ಎ ಪೇನ್ಫುಲ್ ಎರ್ಥಮ್ಯಾಟಸ್ ಬೇಸ್. ಆಪ್ಷನ್ ಬಿ localized swelling with retracted tight foreskin. ಆಪ್ಷನ್ ಸಿ small erosion with lymphadenopathy. ಆಪ್ಷನ್ ಡಿ swelling of penis without pain. ಸೊ ಈ ಕ್ವಶನಲ್ಲಿ ಮೇನ್ ಕಾನ್ಸೆಪ್ಟ್ ಏನಂದರೆ ಪ್ಯಾರಾಫೈಮೋಸಿಸ್ ಬಗ್ಗೆ ಕೇಳಿದ್ದಾರೆ. ಪ್ಯಾರಾಫೈಮೋಸಿಸ್ ಅಂದರೆ ಏನು ಅದನ್ನು ನಾವು ಫಸ್ಟು ತಿಳ್ಕೊಬೇಕು. ಓಕೆ, ಸೊ ವಿಲ್ ಸಿ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಪ್ಯಾರಾಫೈಮೋಸಿಸಲ್ಲಿ ಮೇನ್ ಕಾನ್ಸೆಪ್ಟ್ ಏನಂತಂದರೆ, ಸೊ ಇಟ್ ಈಸ್ ಅನೇಬಲ್ ಟು ರಿಟ್ರಾಕ್ಟ್ ದಿ ಫೋರ್ ಸ್ಕಿನ್. ಓಕೆ, ಈವನ್ ಇಫ್ ಇಟ್ ಈಸ್ ರಿಟ್ರಾಕ್ಟ್ ಅಗೇನ್ ಇಟ್ ಕಾಂಟ್ ಬಿ ರಿಟರ್ನ್ ಟು ನಾರ್ಮಲ್ ಯೂಶುವಲ್ ಪೊಸಿಷನ್. ದಿಸ್ ಇಸ್ ದ ಕಂಡೀಷನ್. ಓಕೆ, ಸೊ ವಿ ನೋ there is a covering of penis with a skin that we can call it as foreskin. So the foreskin, once we retracted over the glans penis, cannot be returned. Usually it's can't be returned to usual position. ಸೊ ಈ ಒಂದು ಕಂಡೀಷನ್ ನಾವೇನಂತ ಕರಿಬೋದು, ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಮೋರ್ ಓವರ್ ಒಂದು ಸರಿ ಅದು ಒಂದು ರಿಂಗ್ ಕೂಡ ಫಾರ್ಮ್ ಆಗ್ಬೋದು. ದೇರ್ ಈಸ್ ಅ ಫಾರ್ಮೇಷನ್ ಆಫ್ ರಿಂಗ್. ಓಕೆ, ಯೂಶಲಿ ಇಟ್ಸ್ ಎ ಪೇನ್ ಆಗುತ್ತೆ, ಬಟ್ ಇಟ್ ವೋಂಟ್ ಕ್ರಿಯೇಟ್ ಎ ಎರ್ಥಮ್ಯಾಟಿಸ್ ಬೇಸ್. ಓಕೆ, ಫಾರ್ಮೇಷನ್ ಆಫ್ ರಿಂಗ್, ಒಂದು ರಿಂಗ್ ಲೈಕ್ ಅಪಿಯರೆನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಜೊತೆಗೆ ಈ ಒಂದು ಕಂಡೀಷನಲ್ಲಿ ಆ್ಯಸ್ ಐ ಮೆನ್ಷನ್ ಇಟ್ಸ್ ಕಾಂಟ್ ಬಿ ರಿಟರ್ನ್ ಟು ಇಟ್ಸ್ ಯೂಶುವಲ್ ಪೊಸಿಷನ್. ಮತ್ತು ನಾರ್ಮಲ್ ಪೊಸಿಷನ್ಗೆ ಅದು ರಿಟರ್ನ್ ಆಗಲ್ಲ. ಸೊ ಈ ಒಂದು ಕಂಡೀಷನ್ ನಾವೇನಂತ ಕರಿಬೋದು, ಪ್ಯಾರಾಫೈಮೋಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಷ್ಟು ಕಾಂಪ್ಲಿಕೇಟೆಡ್ ಕಂಡೀಷನ್ ಇದ್ದಾಗ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಏನು, ಒಂದು ಕ್ವಶನ್ ಬರುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ ಏನು. ಸೊ ಆಬ್ವಿಯಸ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ ಇದ್ದಾಗ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ ಸರ್ಕಮ್ಸಿಷನ್. ಸರ್ಕಮ್ಸಿಷನ್ ಇಸ್ ದ ಟ್ರೀಟ್ಮೆಂಟ್ ಆಪ್ಷನ್ ಫಾರ್ ದಿಸ್ ಕಂಡೀಷನ್. ಅದನ್ನು ನೆನ್ಪಿಟ್ಕೊಳ್ಳಿ ಒಂದು. ಸೊ ಇಲ್ಲಿ ಎರಡು ಎಮ್ ಸಿ ಕ್ಯೂ ಅವರು ಫ್ರೇಮ್ ಮಾಡ್ಬೋದು. ಒಂದು ಲೈಕ್ ಒಂದು ಫೀಚರ್ ಏನು, ಇನ್ನೊಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಏನು. ಇದು ಕೂಡ ಎಮ್ ಸಿ ಕ್ಯೂ ದೇ ಕ್ಯಾನ್ ಫ್ರೇಮ್. ಟ್ರೀಟ್ಮೆಂಟ್ ಫಾರ್ ಪ್ಯಾರಾಫೈಮೋಸಿಸ್, ಸರ್ಕಮ್ಸಿಷನ್, ಪ್ಲೀಸ್ ಡೂ ರಿಮೆಂಬರ್. ಓಕೆ, ಬಟ್ ಇಲ್ಲಿ ಈ ಕ್ವಶನ್ ನಾವು ಅಬ್ಸರ್ವ್ ಮಾಡಿದಾಗ ಪೇನ್ಫುಲ್ ಎರ್ಥಮ್ಯಾಟ್ ಬೇಸ್ ಪೇಯ್ನ್ ಇರುತ್ತೆ, ಬಟ್ ಎರ್ಥಮ್ಯಾಟಸ್ ಬೇಸ್ ಇರೋದಿಲ್ಲ ಒಂದು. ನೆಕ್ಸ್ಟ್ ಆಪ್ಷನ್ ಸಿ ಸ್ಮಾಲ್ ಎರೋಷನ್ ವಿತ್ ಲಿಂಫೆಡೆನೋಪತಿ, ಯೂಶಲಾಗಿ ಇರೋದಿಲ್ಲ. ಸ್ವೆಲ್ಲಿಂಗ್ ಆಫ್ ಪೆನಿಸ್ ವಿತೌಟ್ ಪೇನ್, ನೋ. ಸೊ ಯೂಶಲಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ localized swelling with retracted tight foreskin. Next, question number 16. The primary threat to a patient with third-degree burn is option A hypervolemic shock, option B pulmonary embolism, option C hypertension, option D cardiac arrhythmia. ಸೊ ಈ ಕ್ವಶನ್ ಥರ್ಡ್ ಡಿಗ್ರಿ ಬರ್ನ್ಸ್ ಬಗ್ಗೆ ಆಗಿರುತ್ತೆ. ಥರ್ಡ್ ಡಿಗ್ರಿ ಬರ್ನ್ಸಲ್ಲಿ ಏನು ಕಾನ್ಸೆಪ್ಟ್, ಒಂದು ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕಾನ್ಸೆಪ್ಟ್ ಇಲ್ಲದೆ ಎಮ್ ಸಿ ಕ್ಯೂನ ಸಾಲ್ವ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಯೂಶಲಾಗಿ. ಫಸ್ಟ್ ಹಾಗಂದ್ರೆ ಏನಂತ ನಮಗೆ ನಾಲೆಜ್ ಇಲ್ಲದೆ ಕ್ವಶನ್ನ ಸಾಲ್ವ್ ಮಾಡ್ತೀವಿ ಅಂದ್ಕೊಳ್ಳೋದು ಲೈಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಥರ್ಡ್ ಡಿಗ್ರಿ ಬರ್ನ್ಸನ್ನು ನಾವು ಫುಲ್ ಥಿಕ್ನೆಸ್ ಬರ್ನ್ಸ್ ಅಂತ ಕೂಡ ಕರಿತೀವಿ. ಫುಲ್ ಥಿಕ್ನೆಸ್ ಬರ್ನ್ಸ್ ಅಂದರೆ, ಸೊ ಈ ಬರ್ನ್ಸಲ್ಲಿ ಎಪಿಡರ್ಮಿಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ, ಬರ್ನ್ ಆಗಿರುತ್ತೆ. ತುಂಬ ಸಿಂಪಲಾಗಿ ಹೇಳ್ಬೇಕಂದ್ರೆ ಎಪಿಡರ್ಮಲ್ ಲೇಯರ್ ಕೂಡ ಹೋಗಿರುತ್ತೆ. ದೆನ್ ಡರ್ಮಿಸ್ ಕೂಡ ಹೋಗಿರ್ಬೋದು. ಡರ್ಮಿಸ್ ಲೇಯರ್ ಕೂಡ ಅಫೆಕ್ಟ್ ಆಗಿರುತ್ತೆ. ಈವನ್ ಲೈಕ್ ಕನೆಕ್ಟಿವ್ ಟಿಶ್ಯೂ ಕೂಡ ಅಫೆಕ್ಟ್ ಆಗಿರ್ಬೋದು, ಈವನ್ ಮಸಲ್ಸ್ ಕೂಡ ಅಫೆಕ್ಟ್ ಆಗಿರಬಹುದು. ಸೊ ಇದನ್ನ ಫುಲ್ ಥಿಕ್ನೆಸ್ ಬರ್ನ್ಸ್ ಅಂತ ಕರಿತೀವಿ. ಸೊ ಈ ಫುಲ್ ಥಿಕ್ನೆಸ್ ಬರ್ನ್ಸಲ್ಲಿ ಮೇಜರಾಗಿ ಆಗುವಂಥದ್ದು, ಈ ಬರ್ನ್ಸ್ ಆಗುವಂಥದ್ದು ಫ್ಲೇಮ್ಸಿಂದ,
ಅಥವಾ ಈವನ್ ಕೆಲವೊಂದು ಹಾಟ್ ಲಿಕ್ವಿಡ್ಸಿಂದ ಆಗ್ಬೋದು. ಎಸ್, ಅಥವಾ ಈವನ್ ಎಲೆಕ್ಟ್ರಿಕಲ್ ಕರೆಂಟಿಂದ ಕೂಡ ಆಗ್ಬೋದು ಈ ಬರ್ನ್ಸ್. ಎಸ್, ಫ್ಲೇಮ್ಸಿಂದ ಆಗ್ಬೋದು, ಹಾಟ್ ಲಿಕ್ವಿಡ್ಸಿಂದ ಆಗ್ಬೋದು, ಅಥವಾ ಎಲೆಕ್ಟ್ರಿಕಲ್ ಕರೆಂಟಿಂದ ಕೂಡ ಈ ಒಂದು ಕಾನ್ಸೆಪ್ಟ್ ಆಗ್ಬೋದು. ಇಲ್ಲಿ ದ ಪ್ರೈಮರಿ ಥ್ರೆಟ್ ಮೀನ್ಸ್ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಏನು ಥರ್ಡ್ ಡಿಗ್ರಿ ಬರ್ನ್ಸಲ್ಲಿ ಅಂತ ಕ್ವಶನ್ ಇದು. ಆಬ್ವಿಯಸ್ಲಿ ಕಾರ್ಡಿಯಾಕ್ ಅರಿಥ್ಮಿಯಾ ಆಗ್ಬೋದು, ಬಟ್ ಇಟ್ಸ್ ನಾಟ್ ಇಮಿಡಿಯೇಟ್. ಸೊ ಈ ಆಪ್ಷನ್ನ ನಾವು ರಿಮೂವ್ ಮಾಡ್ಬೋದು. ಇಟ್ ಮೇ ಬಿ, ಯಾಕಂದರೆ ಡ್ಯೂ ಟು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಕಾರ್ಡಿಯಾಕ್ ಅರಿಥ್ಮಿಯಾಸ್ ಡೆವಲಪ್ ಆಗ್ಬೋದು, ಬಟ್ ಇಮಿಡಿಯೇಟ್ ಅಲ್ಲ, ಪ್ರೈಮರಿ ಥ್ರೆಟ್ ಅಲ್ಲ ಇದು. ಓಕೆ, ದೆನ್ ಹೈಪರ್ ಟೆನ್ಷನ್. ಎಸ್, ವಿ ಕಾಂಟ್ ಏಬಲ್ ಟು ಎಕ್ಸ್ಪೆಕ್ಟ್ ಹೈಪರ್ ಟೆನ್ಷನ್, ಯಾಕಂದರೆ ಆಲ್ರೆಡಿ ಎಲ್ಲ ಫ್ಲೂಯಿಡ್ ಲೆವೆಲ್ ಎಲ್ಲ ಅವರಲ್ಲಿ ಅಫೆಕ್ಟ್ ಆಗಿರುತ್ತೆ. ಫ್ಲೂಯಿಡ್ ಲೆವೆಲ್ ಕಡಿಮೆ ಆದರೆ ಹೈಪೋ ಟೆನ್ಷನ್ ಆಗುತ್ತೆ, ಹೈಪರ್ ಟೆನ್ಷನ್ ಅಲ್ಲ. ಸೊ ಈ ಆಪ್ಷನ್ ನಾವು ರಿಮೂವ್ ಮಾಡ್ಬೋದು, ಯಾವುದು ಹೈಪರ್ ಟೆನ್ಷನ್. ದೆನ್ ಪಲ್ಮನರಿ ಎಂಬೋಲಿಸಮ್, ಇದು ಕೂಡ ಆಗ್ಬೋದು. ಆಸ್ ಐ ಮೆನ್ಷನ್, ಇದು ಇಮಿಡಿಯೇಟ್ ಥ್ರೆಟ್ ಅಲ್ಲ, ಲೈಕ್ ಡಿಲೇಡ್ ಕಾಂಪ್ಲಿಕೇಶನ್ ಇದು. ದೆನ್ ಸೊ ಹೈಪೋವೊಲೆಮಿಕ್ ಶಾಕ್, ನಾವಿಲ್ಲಿ ಅಬ್ಸರ್ವ್ ಮಾಡಿದ್ದೀವಿ, ಏನು ಎಪಿಡರ್ಮಿಸ್ ಹೋಗಿರುತ್ತೆ, ಡರ್ಮಿಸ್ ಹೋಗಿರುತ್ತೆ, ಮಸಲ್ ಹೋಗಿರುತ್ತೆ, ಸಬ್ಕ್ಯೂಟೇನಿಯಸ್ ಟಿಶ್ಯೂ ಹೋಗಿರುತ್ತೆ. ಸೊ ಇಷ್ಟೆಲ್ಲ ಆದಾಗ ಆಬ್ವಿಯಸ್ಲಿ ಫ್ಲೂಯಿಡ್ ವಾಲ್ಯೂಮ್ ನಮ್ಮ ಬಾಡಿಯಲ್ಲಿ ಕಡಿಮೆ ಆಗಿರುತ್ತೆ. ದ ಇಮಿಡಿಯೇಟ್ ಫೋಕಸ್ ಏನಾಗುತ್ತೆ, ಹೈಪೋವೊಲೆಮಿಕ್ ಶಾಕ್. ಸೊ ಇದಕ್ಕೆ ನಾನು ಆ್ಯಡ್ ಆನ್ ಪಾಯಿಂಟ್ ಅಂತ ಆಬ್ವಿಯಸ್ಲಿ ಹೇಳ್ಬೇಕಾಗುತ್ತೆ. ಒಂದು ಲೈಕ್ ಫ್ಲೂಯಿಡ್ ಆಫ್ ಚಾಯ್ಸ್ ಯಾವ ಫ್ಲೂಯಿಡನ್ನು ನಾವು ಅಬ್ಸರ್ವ್ ಕೊಡ್ಬೋದು ಬರ್ನ್ಸ್ ಪೇಷಂಟ್ಸಲ್ಲಿ? ಪ್ಲೀಸ್ ಡೂ ರಿಮೆಂಬರ್ ರಿಂಗರ್ಸ್ ಲ್ಯಾಕ್ಟೇಟ್, RL. ಇದು ಕೂಡ ಒಂದು ಕ್ವಶನ್ ಕೇಳ್ಬೋದು. ಯೂಶ್ವಲಾಗಿ ಕ್ವಶನ್ ಇರುತ್ತೆ ಇದರಲ್ಲಿ ಬರ್ನ್ಸ್ ಮೇಲೆ, ಎಸ್ಪೆಷಲಿ ಫುಲ್ ಥಿಕ್ನೆಸ್ ಬರ್ನ್ಸ್ ಮೇಲೆ. ಈವನ್ ನಾರ್ಸೆಟ್ ಆಗಿರ್ಬೋದು, ನಿಮ್ಯಾನ್ಸ್ ಬೆಂಗಳೂರು ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ ಇರ್ಬೋದು, ಅಥವಾ ಲೈಕ್ MSc ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಕ್ವಶನ್ಸಲ್ಲಿ ಈ ಒಂದು ಟಾಪಿಕಿಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರೋವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಕ್ವಶನ್ ನಂಬರ್ 16th. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 17th. Carbamazepine is the recommended medicine used in option A, epilepsy, option B, head injury, option C, spinal cord injury, option D, increased intracranial pressure. ಸೊ ಕಾರ್ಬಾಮೆಜಾಪೈನ್ ಬಗ್ಗೆ ನಾವು ತಿಳ್ಕೊಬೇಕು ಕೆಲವೊಂದು ಇನ್ಫಾರ್ಮೇಷನ್ನ. ಎಸ್, ಶಾರ್ಟ್ ಫಾರ್ಮಲ್ಲಿ ನಾನು CBM ಅಂತ ಮೆನ್ಷನ್ ಮಾಡ್ತೀನಿ, ಬಟ್ ಸ್ಟಿಲ್ ನೀವು ಕಾರ್ಬಾಮೆಜಾಪೈನ್ ಅಂತ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಕಾರ್ಬಾಮೆಜಾಪೈನ್ ದ ಪ್ರೈಮರಿ ಆ್ಯಕ್ಷನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನಂದರೆ, ಇದೊಂದು ಲೈಕ್ ಆ್ಯಂಟಿ ಸೀಸರ್ ಡ್ರಗ್ ಅಥವಾ ಆ್ಯಂಟಿ ಎಪಿಲೆಪ್ಟಿಕ್ ಮೆಡಿಕೇಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಪಾಯಿಂಟ್. ಸೊ ಇದು ಮೇನ್ ಆ್ಯಕ್ಷನ್ ಏನಂತಂದರೆ, ಕಾರ್ಬಾಮೆಜಾಪೈನ್ದು ಮೇನ್ ಆ್ಯಕ್ಷನ್ ಅಂದರೆ ಪೇಯ್ನನ್ನು ಕಡಿಮೆ ಮಾಡುತ್ತೆ. ಲೈಕ್ ಯಾವ ಕಂಡೀಷನಲ್ಲಿ? ಮೇಜರಾಗಿ ಪೇಯ್ನನ್ನು ಕಡಿಮೆ ಮಾಡುವಂಥದ್ದು ಟ್ರೈಜಮೈನಲ್ ನ್ಯೂರಾಲ್ಜಿಯಾದಲ್ಲಿ. ಟ್ರೈಜಮೈನಲ್ ನ್ಯೂರಾಲ್ಜಿಯಾ ಕಂಡೀಷನಲ್ಲಿ ತುಂಬ ಪೇಯ್ನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ ಪೇಷಂಟ್ಸ್, ಅವರಲ್ಲಿ ಇದು ಒಂದು ಬೆಸ್ಟ್ ಡ್ರಗ್ ಅಂತ ಕೂಡ ಹೇಳ್ಬೋದು. ಬಟ್ ಆ್ಯಂಡ್ ಅಗೇನ್ ಇದರದ್ದೇ ಆದಂಥ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇದೆ. ಏನೆಲ್ಲ ಸೈಡ್ ಎಫೆಕ್ಟ್ಸ್? ಮೇ ಬಿ ನಾಸಿಯಾ ಇರ್ಬೋದು ಈ ಪೇಷಂಟ್ಸಲ್ಲಿ, ಆ್ಯಂಡ್ ಈವನ್ ಕೆಲವೊಬ್ಬರಲ್ಲಿ ಡಿಸಿನೆಸ್ ಡೆವಲಪ್ ಆಗುತ್ತೆ ಈ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ. ನಾಸಿಯಾ, ಈವನ್ ಡಿಸಿನೆಸ್. ಕೆಲವೊಬ್ಬರಂತೂ ಲೈಕ್ ಆ್ಯಂಟಿ ಸೀಸರ್ ಆ್ಯಕ್ಟಿವಿಟಿ ಇರೋದ್ರಿಂದ ತುಂಬ ಡ್ರೌಸಿ ಫೀಲ್ ಆಗುತ್ತೆ ಅನ್ನುವಂಥ ಕಂಪ್ಲೇಂಟ್ಸ್ ಕೂಡ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಡ್ರೌಸಿನೆಸ್ ಆ್ಯಂಡ್ ತುಂಬ ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ ಈ ಒಂದು ಮೆಡಿಕೇಷನ್ನ ಪ್ಲಾಸ್ಟಿಕ್ ಅನಿಮಿಯಾ ಅಂದರೆ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಅಂತ ನಮ್ಮ ಲೈಕ್ ಸ್ಟಮಕ್ ಮತ್ತು ಇಂಟೆಸ್ಟೈನಲ್ಲಿ ಇರುತ್ತೆ. ಇದು ವೈಟಮಿನ್ B12 ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತೆ. ಈ ಪ್ಲಾಸ್ಟಿಕ್ ಅನಿಮಿಯಾದಲ್ಲಿ ಏನಾಗುತ್ತೆ, ಆ ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಕಡಿಮೆ ಆಗೋದ್ರಿಂದ ವೈಟಮಿನ್ B12 ಅಬ್ಸಾರ್ಪ್ಷನ್ ಆಗೋದಿಲ್ಲ, ಆದ್ದರಿಂದ ಪ್ಲಾಸ್ಟಿಕ್ ಅನಿಮಿಯಾ ಆಗಬಹುದು. ಸೊ ಲಾಂಗ್ ಟರ್ಮ್ ಕಾರ್ಬಾಮೆಜಾಪೈನ್ ತೊಗೊಳ್ಳೋದ್ರಿಂದ ಪ್ಲಾಸ್ಟಿಕ್ ಅನಿಮಿಯಾ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಒಂದು ಕಾನ್ಸೆಪ್ಟ್. ಮತ್ತು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಏನಂತಂದರೆ, ಯಾವುದರಿಂದ? ಕಾರ್ಬಾಮೆಜಾಪೈನಿಂದ ಒಂದು ಬೋನ್ ಮ್ಯಾರೋ ಸಪ್ರೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಬೋನ್ ಮ್ಯಾರೋ ಸಪ್ರೆಷನ್. ಓಕೆ, ಸೊ ಇದೆಲ್ಲವೂ ಕೂಡ ಕೆಲವೊಂದು ಈ ಪಾಯಿಂಟ್ಸ್ ಏನಿದೆ ಇದೆಲ್ಲವುದಿಂದ ಕೂಡ ಕೆಲವೊಂದು ಕ್ವಶನ್ಸನ್ನು ಕೇಳುವಂಥ ಕಾನ್ಸೆಪ್ಟ್ ಇದೆ. ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಆಫ್ ಕಾರ್ಬಾಮೆಜಾಪೈನ್, ಬೋನ್ ಮ್ಯಾರೋ ಸಪ್ರೆಷನ್ ನೆನ್ಪಿಟ್ಕೊಳ್ಬೇಕು. ಆ್ಯಂಡ್ ಈವನ್ ಲೈಕ್ ಪ್ಲಾಸ್ಟಿಕ್ ಅನಿಮಿಯಾ ಕೂಡ ಒಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ದೆನ್ ಆ್ಯಂಟಿಸೀಸರ್ ಡ್ರಗ್ ಕೂಡ ಹೌದು, ಯಾವುದು? ಕಾರ್ಬಾಮೆಜಾಪೈನ್. ಬಟ್ ದ ಬೆಸ್ಟ್ ಇದು ಯಾವುದಲ್ಲಿ ವರ್ಕ್ ಆಗುತ್ತೆ ಅಂದರೆ ಟ್ರೈಜಮೈನಲ್ ನ್ಯೂರಾಲ್ಜಿಯಾ. ಪ್ಲೀಸ್ ಡೂ ರಿಮೆಂಬರ್, ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಲಾಸ್ಟ್ ನಿಮ್ಯಾನ್ಸ್ ಎಕ್ಸಾಮಿನೇಷನ್ ಇದ್ದಂಥ ಕ್ವಶನ್. The best drug for the best drug for trigeminal neuralgia, or drug of choice
ಯೂಶಲಾಗಿ DOC ಅಂತ ಕರೀತಾರೆ, ಅಂದರೆ ಡ್ರಗ್ ಆಫ್ ಚಾಯ್ಸ್ ಫಾರ್ ಲೈಕ್ ಟ್ರೈಜಮೈನಲ್ ನ್ಯೂರಾಲಜಿಯಾ. ಸೊ ಟ್ರೈಜಮೈನಲ್ ನ್ಯೂರಾಲಜಿಯಾದಲ್ಲಿ ಡ್ರಗ್ ಆಫ್ ಚಾಯ್ಸ್ ಯಾವುದು, ಆ ರೀತಿದಾಗ ನೀವು ನೆನ್ಪಿಟ್ಕೋಬೇಕು, ಇಟ್ ಈಸ್ ಕಾರ್ಬಮೆಜಾಪೈನ್. ಸೊ ಇಲ್ಲಿ ಕಾರ್ಬಮೆಜಾಪೈನ್ ಇಸ್ ದ ರೆಕಮೆಂಡೆಡ್ ಮೆಡಿಸನ್ ಯೂಸ್ ಇನ್, ಸೊ ನಾನು ಹೇಳಿದ್ದೀನಿ ಆಲ್ರೆಡಿ, ಇಟ್ಸ್ ಎ ಆ್ಯಂಟಿ ಸೀಸರ್ ಡ್ರಗ್. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೆಡ್ ಇಂಜುರಿಯಲ್ಲಿ ಇಲ್ಲ, ಸ್ಪೈನಲ್ ಕಾರ್ಡ್ ಇಂಜುರಿಯಲ್ಲಿ ಇದು ಆ್ಯಕ್ಚುಯಲ್ ಡ್ರಗ್ ಅಲ್ಲ. ಆಪ್ಷನ್ ಬಿ, ಸಿ ಮತ್ತು ಡಿಯಲ್ಲಿ ಇದು ಕರೆಕ್ಟ್ ಡ್ರಗ್ ಅಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ 17th question. Okay, next question number 18. Upon entering the body, the human immunodeficiency retrovirus causes immunocompromised state of the body by targeting. ಸೊ ಯಾವ ಸೆಲ್ಲನ್ನು HIV ಇನ್ಫೆಕ್ಷನ್ ಟಾರ್ಗೆಟ್ ಮಾಡುತ್ತೆ, ಇದು ಕ್ವಶನ್. ಆಪ್ಷನ್ ಎ T cell lymphocyte, B cell lymphocyte, ದೆನ್ ಆಪ್ಷನ್ ಸಿ ನ್ಯೂಟ್ರೋಫಿಲ್ಸ್, ದೆನ್ ಮೊನೋಸೈಟ್. ಸೊ ಆಬ್ವಿಯಸ್ಲಿ ಇಲ್ಲಿ ಮೊನೋಸೈಟ್ನ ಟಾರ್ಗೆಟ್ ಮಾಡೋದಿಲ್ಲ, ಬಟ್ ಮೇನ್ ಕಾನ್ಸೆಪ್ಟ್ ಅಲ್ಲ, ನ್ಯೂಟ್ರೋಫಿಲ್ಸ್ ಅಲ್ಲ, ಬಿ ಲಿಂಫೋಸೈಟ್ ಅಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಬಟ್ ಅದರಲ್ಲೂ ಇನ್ನೂ ಸ್ಪೆಸಿಫಿಕ್ಕಾಗಿ ನೀವು ಬೇಕಂದರೆ CD4 cells. ಓಕೆ, ಇಫ್ ದ CD4 cells CD4 cell ಕೌಂಟನ್ನು ನೀವು ತುಂಬ ಕಾಮನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ ಈ ಇನ್ಫೆಕ್ಷನ್ಲಿ. ಓಕೆ, ಇಫ್ ಇಟ್ ಈಸ್ ಲೆಸ್ ದೆನ್ 200 ವಿ ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸೊ ಈ ಒಂದು ಕಂಡೀಷನ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. 18th ಕ್ವಶನ್ಗೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ T cell lymphocyte. ನೆಕ್ಸ್ಟ್ ಕ್ವಶನ್ ನಂಬರ್ 19. The ideal non-pharmacological approach to lower the risk of nausea and vomiting in palliative care of patient should be: sit upright after meals, reduce carbohydrate content, option C is include fluid with meal, option D high protein high calorie diet with small frequent meal. So they mentioned very simple in a very different way. The ideal non-pharmacological approach. ನಾನ್-ಫಾರ್ಮಕೊಲಾಜಿಕಲ್ ಅಪ್ರೋಚ್ ಯಾವುದು, ಏನಕ್ಕೆ? ನಾಸಿಯಾ ಮತ್ತು ವಾಮಿಟಿಂಗನ್ನು ಕಡಿಮೆ ಮಾಡಬೇಕು. ಯಾವರಲ್ಲಿ? ಪ್ಯಾಲಿಯೇಟಿವ್ ಪೇಷಂಟ್ಸಲ್ಲಿ. ಓಕೆ, ಸಿಟ್ ಅಪ್ರೈಟ್ ಆಫ್ಟರ್ ಮೀಲ್ಸ್, ಹೌದು, ಇಟ್ ಈಸ್ ರೈಟ್ ಓನ್ಲಿ. ಆಪ್ಷನ್ ಎ ರೈಟ್, ಹೌದು. ರೆಡ್ಯೂಸ್ ಕಾರ್ಬೋಹೈಡ್ರೇಟ್ ಕಂಟೆಂಟ್, ಇಟ್ಸ್ ನಾಟ್ ಎ ರೈಟ್ ಆಸ್ಪೆಕ್ಟ್. ಬಟ್ ಇನ್ಕ್ಲೂಡ್ ಫ್ಲೂಯಿಡ್ ವಿತ್ ಮೀಲ್, ಸೊ ಮ್ಯಾಕ್ಸಿಮಮ್ ಫ್ಲೂಯಿಡನ್ನು ಡ್ಯೂರಿಂಗ್ ಮೀಲ್ ನಾವು ಎನ್ಶೂರ್ ಮಾಡೋದಿಲ್ಲ ಅಥವಾ ಸಪೋರ್ಟ್ ಮಾಡೋದಿಲ್ಲ. ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಬಿ ಈಸ್ ಆಲ್ಸೋ ರೆಡ್ಯೂಸ್ ಕಾರ್ಬೋಹೈಡ್ರೇಟ್ ಕಂಟೆಂಟ್, ದಟ್ ಈಸ್ ಆಲ್ಸೋ ರಾಂಗ್. ಆಪ್ಷನ್ ಎ ವಿಲ್ ವೇಟ್, ಸಿಟ್ ಅಪ್ರೈಟ್ ಆಫ್ಟರ್ ಮೀಲ್, ದಟ್ ಈಸ್ ಆಲ್ಸೋ ಗುಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ಡಿ ಏನಿದೆ, ಹೈ ಪ್ರೋಟೀನ್ ಹೈ ಕ್ಯಾಲೋರಿ ಡಯಟ್ ವಿತ್ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್. ಆಬ್ವಿಯಸ್ಲಿ ಹೈ ಪ್ರೋಟೀನ್ ಬೇಕೇ ಬೇಕು ಪ್ಯಾಲಿಯೇಟಿವ್ ಪೇಷಂಟ್ಸಲ್ಲಿ, ಹೈ ಕ್ಯಾಲೋರಿ ಡಯಟ್ ಬೇಕು, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್. ಇನ್ ಬಿಟ್ವೀನ್ ಮೀಲ್ಸನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬೆಸ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ. ಇಲ್ಲಿ ಐಡಿಯಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಐಡಿಯಲ್ ನಾನ್-ಫಾರ್ಮಕೊಲಾಜಿಕಲ್ ಅಪ್ರೋಚ್. ಸೊ ಅದಕ್ಕೆ ಆಪ್ಷನ್ ಡಿ ರೈಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 20. ಒನ್ ಆಫ್ ದ ಕಾಂಪ್ಲಿಕೇಶನ್ ಸೀನ್ ಇನ್ ಪೇಷಂಟ್ ಸಫರಿಂಗ್ ಫ್ರಮ್ ಫುಡ್ ಪಾಯ್ಸನಿಂಗ್ ಈಸ್: ಆಪ್ಷನ್ ಎ ಅನೀಮಿಯಾ, ಆಪ್ಷನ್ ಬಿ ಬ್ಲೀಡಿಂಗ್ ಟೆಂಡೆನ್ಸೀಸ್, ಆಪ್ಷನ್ ಸಿ ಮಸಲ್ ಕ್ರ್ಯಾಂಪ್ಸ್, ಆಪ್ಷನ್ ಡಿ ಈಸೋಫೇಜಿಯಲ್ ಪರ್ಫೊರೇಷನ್. ಸೊ ಇಮಿಡಿಯೇಟ್ ಫುಡ್ ಪಾಯ್ಸನಿಂಗಲ್ಲಿ ಒನ್ ಆಫ್ ದ ಕಾಂಪ್ಲಿಕೇಶನ್ ಏನು? ಸೊ ಈಸೋಫೇಜಿಯಲ್ ಪರ್ಫೊರೇಷನ್ ಆಗ್ಬೋದು, ಬಟ್ ಈಸೋಫೇಜಿಯಲ್ ಪರ್ಫೊರೇಷನ್ ತುಂಬ ಹೈಲಿ ಕಾಂಪ್ಲಿಕೇಟೆಡ್ ಕಂಡೀಷನ್ ಇಟ್ ಈಸ್. ಬಟ್ ಇಷ್ಟು ಕಾಂಪ್ಲಿಕೇಶನ್ ಆಫ್ ಫುಡ್ ಪಾಯ್ಸನಿಂಗ್ ಒಂದರಿಂದನೇ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಸೊ ಈಸೋಫೇಜಿಯಲ್ ಪರ್ಫೊರೇಷನ್ ನಾವು ಫಸ್ಟ್ ರಿಮೂವ್ ಮಾಡ್ಬೋದು. ದೆನ್ ಮಸಲ್ ಕ್ರ್ಯಾಂಪ್ಸ್ ಯೂಶಲಾಗಿ ಇರುತ್ತೆ, ಬಟ್ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ಬೋದು ಪ್ರೆಸೆಂಟ್ ಒಂದು ಕ್ವಶನ್ ಸಂಬಂಧಪಟ್ಟಂಗೆ. ದೆನ್ ಅನೀಮಿಯಾ ವಿಚ್ ಇಸ್ ಎ ಲಾಂಗ್ ಟರ್ಮ್. ಇಮಿಡಿಯೇಟಲಿ ಅಕ್ಯೂಟ್ ಆನ್ಸೆಟ್ ಅನೀಮಿಯಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ, ಇಟ್ಸ್ ಎ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್. ಬಟ್ ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಕಂಡೀಷನ್ ಇಸ್ ಬ್ಲೀಡಿಂಗ್ ಟೆಂಡೆನ್ಸೀಸ್. ಸೊ ಬ್ಲೀಡಿಂಗ್ ಫ್ರಮ್ ದ ಇಂಟೆಸ್ಟೈನ್ಸ್ ಆಗ್ಬೋದು, ಇಂಟೆಸ್ಟೈನಲ್ ಲೈನಿಂಗಲ್ಲಿ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ. ಸೊ ಅದಕ್ಕೆ ಬ್ಲೀಡಿಂಗ್ ಟೆಂಡೆನ್ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 20. Next, question number 21. The reason for stiffness and loss of range of motion among elderly people with:
is option A, degenerative changes in joints. Option B, hardening of tendons. Option C, diminished elasticity of skin. Option D, decreased muscle mass. ಸೊ ಇಲ್ಲಿ ಕ್ವಶನ್ ಏನು ಕ್ವಶನಲ್ಲಿ ಏನಿದೆ, ಇಲ್ಲಿ ರೀಸನ್ ಏನು, ಸ್ಟಿಫ್ನೆಸ್ ಮತ್ತು ಲಾಸ್ ಆಫ್ ರೇಂಜ್ ಆಫ್ ಮೋಷನ್ಗೆ ರೀಸನ್ಸ್ ಏನು, ಎಸ್ಪೆಷಲಿ ಇನ್ ಎಲ್ಡರ್ಲಿ ಪೀಪಲ್. ಇಫ್ ಇಟ್ ಈಸ್ ಮೋರ್ ದ್ಯಾನ್ 60 ಇಯರ್ಸ್ ಮೇಲ್ಪಟ್ಟವರಲ್ಲಿ ಸ್ಟಿಫ್ನೆಸ್, ಅಥವಾ ಅವರು ಆರಾಮಾಗಿ ಕೈಯನ್ನು ಸರ್ಕಮ್ಡಕ್ಷನ್ ಇರ್ಬೋದು, ಅಥವಾ ಬೇರೆ ಒಂದು ಮೂಮೆಂಟ್ಸನ್ನು ಮಾಡಲಿಕ್ಕಾಗೋದಿಲ್ಲ, ಅಥವಾ ಇಂಡಿಪೆಂಡೆಂಟ್ ವಾಕಿಂಗ್ ತುಂಬ ಕಷ್ಟ ಆಗ್ತಿದೆ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಅವರಲ್ಲಿ. ಓಕೆ, ಏನು ಕಾರಣ ಇದಕ್ಕೆ, ಅದನ್ನು ಕ್ವಶನ್ ಕೇಳಿದ್ದಾರೆ. ವಿಲ್ ಸಿ ಫ್ರಮ್ ದ ಡೌನ್. ಆಪ್ಷನ್ ಡಿ, ಡಿಕ್ರೀಸ್ಡ್ ಮಸಲ್ ಮಾಸ್ ಕಡಿಮೆ ಇರುತ್ತೆ, ಬಟ್ ಸ್ಟಿಲ್ ಮಸಲ್ ಮಾಸ್ ಕಡಿಮೆ ಆಗಿದೆ ಅಂತೇಳಿ ಸ್ಟಿಫ್ನೆಸ್ ಡೆವಲಪ್ ಆಗುವಂಥದ್ದಿಲ್ಲ. ಎಸ್, ಸೊ ಆಪ್ಷನ್ ಡಿ ವಿ ಕ್ಯಾನ್ ರಿಮೂವ್ ಮಾಡ್ಬೋದು ನಾವು. ಆಪ್ಷನ್ ಸಿ, ಡಿಮಿನಿಷ್ಡ್ ಎಲಾಸ್ಟಿಸಿಟಿ ಆಫ್ ಸ್ಕಿನ್. ಎಲಾಸ್ಟಿಸಿಟಿ ಡಿಮಿನಿಷ್ಡ್ ಆಗೋದ್ರಿಂದ ಅವರ ಸ್ಟಿಫ್ನೆಸ್ ಡೆವಲಪ್ ಆಗುತ್ತೆ. ನೋ, ವಿ ಕಾಂಟ್ ಏಬಲ್ ಟು ಎಕ್ಸ್ಪೆಕ್ಟ್, ಹೌದಲ್ಲ. ಆಪ್ಷನ್ ಬಿ, ಹಾರ್ಡನಿಂಗ್ ಆಫ್ ಟೆಂಡನ್ಸ್. ಸೊ ಹಾರ್ಡನಿಂಗ್ ಆಗುವಂಥದ್ದು ಸ್ಟಿಫ್ನೆಸ್ಗೆ ಏನು ಸಂಬಂಧ ಇಲ್ಲ. ಸೊ ಒಂದು, ದೇರ್ ಆರ್ ಸರ್ಟನ್ ಡಿಜೆನರೇಟಿವ್ ಚೇಂಜಸ್. ಸೊ ಜಾಯಿಂಟ್ಸಲ್ಲಿ ಡಿಜೆನರೇಟಿವ್ ಚೇಂಜಸ್ ಆಗುತ್ತೆ. ಚೇಂಜಸ್ ಆಗೋದ್ರಿಂದ ಅವರಲ್ಲಿ ರೇಂಜ್ ಆಫ್ ಮೋಷನ್ ಮಾಡುವಂಥದ್ದು ಸಾಧ್ಯ ಆಗೋದಿಲ್ಲ. ದೇರ್ ಇಸ್ ಎ ಲಾಸ್ ಆಫ್ ರೇಂಜ್ ಆಫ್ ಮೋಷನ್ ಆ್ಯಂಡ್ ದೇ ಮೇ ಡೆವಲಪ್ ಡಿಜೆನರೇಟಿವ್ ಚೇಂಜಸ್. ಸೊ ಅದಕ್ಕೆ ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಎ, ಡಿಜೆನರೇಟಿವ್ ಚೇಂಜಸ್ ಇನ್ ಜಾಯಿಂಟ್ಸ್. ಎಸ್. ದೆನ್ question number 22, the critical complication associated with the insertion of a pulmonary catheter is. ಈ ಕ್ವಶನ್ ಸ್ವಲ್ಪ ಅಡ್ವಾನ್ಸ್ ಕ್ವಶನ್ ಇದು, ಯಾಕೆಂದರೆ ಕಂಪ್ಲೀಟ್ಲಿ ಇಟ್ ಇಸ್ ಎ ಕ್ಲಿನಿಕಲ್ ಕ್ವಶನ್ ಆ್ಯಂಡ್ ಮೋರ್ ಓವರ್ ಇಟ್ ಇಸ್ ಅ ಕ್ವಶನ್ ವಿಚ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಕೇಸ್ ಆಫ್ ನಾರ್ಸೆಟ್. ಸರ್ ನಾರ್ಸೆಟ್ ಒಂದೇ ಇಲ್ಲ, ನಾರ್ಸೆಟ್ ಇದೆ, ಈವನ್ ESIC ಇದೆ, ಈವನ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇದೆ, ಈವನ್ ನಿಮ್ಯಾನ್ಸ್ ಇದೆ. ಎಸ್, ಇಷ್ಟೇನಾ? ಎಸ್, ಈವನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅದರ್ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ. ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿ ಆಗುವಂಥದ್ದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಎಕ್ಸಾಮಿನೇಷನ್ಸ್ ಇದೆ. ಈ ಎಲ್ಲ ಪರ್ಸ್ಪೆಕ್ಟಿವ್ಸಿಂದ ಕೂಡ ಇದು ಇಂಪಾರ್ಟೆಂಟ್. ಯಾವುದು? ಪಲ್ಮನರಿ ಕ್ಯಾಥೆಟರ್ ಕ್ವಶನ್. ಸೊ ದ ಕ್ರಿಟಿಕಲ್ ಕಾಂಪ್ಲಿಕೇಶನ್ ಅಸೋಸಿಯೇಟೆಡ್ ವಿತ್ ಇನ್ಸರ್ಷನ್ ಆಫ್ ಎ ಪಲ್ಮನರಿ ಕ್ಯಾಥೆಟರ್ ಈಸ್. ಸೊ ಇಲ್ಲಿ ಕಾನ್ಸೆಪ್ಟ್ ಏನು, ಒಂದು ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್ನ ನಾವು ಇನ್ಸರ್ಟ್ ಮಾಡ್ತೀವಿ ಪೇಷಂಟ್ಸಲ್ಲಿ. ಯಾಕೆ ಇನ್ಸರ್ಟ್ ಮಾಡ್ತೀವಿ, ಹೇಗೆ ಇನ್ಸರ್ಟ್ ಮಾಡ್ತೀವಿ ಎಲ್ಲ ನಿಮ್ಮ ಕ್ಲಾಸಲ್ಲಿ ಗೊತ್ತಿದೆ. ಬಟ್ ಈ ಕ್ವಶನ್ ಏನು ಸಂಬಂಧಪಟ್ಟಂಥ ಆನ್ಸರ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್? ಇಟ್ಸ್ ಎ ಟೈಪ್ ಆಫ್ ಕ್ಯಾಥೆಟರ್. ಯೂಶ್ವಲಿ ಈ ಕ್ಯಾಥೆಟರ್ನ ಐ ವಿಲ್ ಮೆನ್ಷನ್ ಇನ್ ದ ಡೌನ್. ಸೊ ಯೂಶ್ವಲಿ ಇದು ಕ್ರಿಟಿಕಲ್ ಕೇರ್ಗಳಲ್ಲಿ ಲೈಕ್ ICUಗಳಲ್ಲಿ, CCUಗಳಲ್ಲಿ ಪೇಷಂಟ್ಸ್ಗೆ ಇನ್ಸರ್ಟ್ ಮಾಡ್ತಾರೆ. ಅದು ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್. ಸೊ ಯಾರಲ್ಲಿ ಇನ್ಸರ್ಟ್ ಮಾಡ್ತಾರೆ? ಆಬ್ವಿಯಸ್ಲಿ ಯಾರಲ್ಲಿ ಅನ್ನೋದಕ್ಕಿಂತ ವೈ. ಸೊ ಇದನ್ನ ಇನ್ಸರ್ಟ್ ಮಾಡುವಂಥ ಮೇನ್ ಆಸ್ಪೆಕ್ಟ್ ಏನಂದರೆ ಲೆಫ್ಟ್ ವೆಂಟ್ರಿಕ್ಯುಲರ್ ಫಂಕ್ಷನ್ನ ಅಸೆಸ್ ಮಾಡಲಿಕ್ಕೆ ಒಂದು. ದೆನ್ ಇನ್ ಆರ್ಡರ್ ಟು ಐಡೆಂಟಿಫೈ ದ ಇಟಿಯಾಲಜಿ ಆಫ್ ದಿ ಶಾಕ್. ಪೇಷಂಟ್ ಈ ಕಂಡೀಷನ್ ಅಥವಾ ಶಾಕ್ ಕಂಡೀಷನ್ಗೆ ಏನು ಕಾರಣ, ಇಟಿಯಾಲಜಿ ಆಫ್ ಶಾಕನ್ನು ಐಡೆಂಟಿಫೈ ಮಾಡಲಿಕ್ಕೆ, ಆ್ಯಂಡ್ ಪೇಷಂಟ್ ರೆಸ್ಪಾನ್ಸನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಫಾರ್ ಮೆಡಿಕೇಷನ್. ಓಕೆ, ಸೊ ಇದೆಲ್ಲ ಮೇನ್ ಕಾನ್ಸೆಪ್ಟ್. ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್ನ ಯಾಕೆ ಇನ್ಸರ್ಟ್ ಮಾಡ್ತೀವಿ. ಸೊ ಪಲ್ಮನರಿ ಕ್ಯಾಥೆಟರ್ ಲೈಕ್ ಸ್ವಾನ್ಗ್ಯಾನ್ಸ್ ಕ್ಯಾಥೆಟರ್ ಇರ್ಬೋದು, ತುಂಬ ವೆರೈಟಿ ಟೈಪ್ಸ್ ಇದೆ ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್ಸಲ್ಲಿ. ಬಟ್ ನಮ್ಮ ಕ್ವಶನ್ಸ್ ಏನಿದೆ, ಸೊ ನಮ್ಮ ಕ್ವಶನ್ ಪರ್ಟಿಕ್ಯುಲರ್ಲಿ ಕಾಂಪ್ಲಿಕೇಶನ್ಸ್ ಮೇಲಿದೆ, ಹೌದಲ್ವಾ? ಇದನ್ನ ಇನ್ಸರ್ಟ್ ಮಾಡೋದ್ರಿಂದ ಏನು ಕಾಂಪ್ಲಿಕೇಶನ್ ಪೇಷಂಟ್ಸಲ್ಲಿ ಡೆವಲಪ್ ಆಗ್ಬೋದು, ಅದು ಮೇನ್ ಕ್ವಶನಲ್ಲಿ. ಸೊ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಈಸ್ ಇನ್ಫೆಕ್ಷನ್. ಯೂಶ್ವಲಿ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಆಫ್ ಪಲ್ಮನರಿ ಆರ್ಟ್ರಿ ಕ್ಯಾಥೆಟರ್ ಇನ್ಸರ್ಷನ್. ಲೈಕ್ ಆ ಸೈಟಲ್ಲಿರ್ಬೋದು ಅಥವಾ ಪಲ್ಮನರಿ ಆರ್ಟ್ರಿಯಲ್ಲಿ ಇರ್ಬೋದು. ಯೂಶ್ವಲಿ ಅಟ್ ದ ಸೈಟ್ ಆಫ್ ಇನ್ಸರ್ಷನ್ ಮಾಡುವಂಥ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಒಂದು ಇನ್ಫೆಕ್ಷನ್ ಅಷ್ಟೇನಾ? ನೋ. ಸೊ ಈವನ್ ಬ್ಲಡ್ ಲಾಸ್ ಕೂಡ ಆಗುತ್ತೆ. ಬ್ಲಡ್ ಲಾಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಈವನ್ ಆಬ್ವಿಯಸ್ಲಿ ಇದು ಇನ್ವೇಸಿವ್ ಪ್ರೊಸೀಜರ್, ಇವರಲ್ಲಿ ಪೇಯ್ನ್ ಇದ್ದೇ ಇರುತ್ತೆ. ಏರ್ ಎಂಬೋಲಿಸಮ್ ಆಗ್ಬೋದು ಈ ಪೇಷಂಟ್ಸಲ್ಲಿ ಒಂದು. ಓಕೆ, ಸೊ ಆ್ಯಂಡ್ ಈವನ್
ಈ ಒಂದು ಕ್ಯಾಥೆಟರ್ ಅಬ್ಸ್ಟ್ರಕ್ಷನ್ ಆಗ್ಬೋದು, ಲೈಕ್ ಲೋಕಲ್ ಅಬ್ಸ್ಟ್ರಕ್ಷನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ಲೋಕಲ್ ಅಬ್ಸ್ಟ್ರಕ್ಷನ್ ಆಗ್ತಾ ಇರುತ್ತೆ ಕ್ಯಾಥೆಟರ್. ಓಕೆ, ಬಟ್ ಸೊ ಇವಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ದ ಕ್ರಿಟಿಕಲ್ ಕಾಂಪ್ಲಿಕೇಶನ್ ಆಫ್ ಅಸೋಸಿಯೇಟೆಡ್ ವಿತ್ ಇನ್ಸರ್ಷನ್ ಆಫ್ ಪಲ್ಮರಿ ಕ್ಯಾಥೆಟರ್ ಈಸ್, ಒಂದು ಆಪ್ಷನ್ ಎ ರೆಸ್ಪಿರೇಟರಿ ಡಿಸ್ಟ್ರೆಸ್ ಆಗ್ಬೋದು, ಬಟ್ ಇಮಿಡಿಯೇಟ್ ಕಾಂಪ್ಲಿಕೇಶನ್ ಅಲ್ಲ ಅಥವಾ ಕ್ರಿಟಿಕಲ್ ಕಾಂಪ್ಲಿಕೇಶನ್ ಅಲ್ಲ. ದೆನ್ ಇನ್ಕ್ರೀಸ್ ಕಾರ್ಡಿಯಾಕ್ ಔಟ್ಪುಟ್ ಇನ್ಕ್ರೀಸ್ ಆಗೋದಿಲ್ಲ ಇಲ್ಲಿ. ಎಸ್, ದೆನ್ ಇನ್ಫೆಕ್ಷನ್ ವಿತ್ ಸೆಪ್ಸಿಸ್, ಡಿಕ್ರೀಸ್ಡ್ ಬ್ಲಡ್ ಪ್ರೆಷರ್. ಸೊ ಈ ಕ್ವಶನ್ ಸಂಬಂಧಪಟ್ಟಂತೆ ನಾವು ಲೈಕ್ ಇವ್ಯಾಲ್ಯೂಟ್ ಮಾಡಿದ್ರೆ ಈ ಕ್ವಶನನ್ನು, ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್, ಸೆಪ್ಸಿಸ್ ಡೆವಲಪ್ ಆಗುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಈ ಪೇಷಂಟ್ಸಲ್ಲಿ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ದೆನ್ ಕ್ವಶನ್ ನಂಬರ್ 23 ಆ್ಯಂಡ್ ದ ಲಾಸ್ಟ್ ಕ್ವಶನ್ ಈ ಸೆಷನಲ್ಲಿ. ಈ ಒಂದು ಕ್ವಶನ್ ಲಾಸ್ಟ್ ಇರುತ್ತೆ. ದ ಕಾಂಪ್ಲಿಕೇಶನ್ ಆಫ್ ರಿಪೀಟೆಡ್ ಮಸ್ಕ್ಯುಲೋಸ್ಕೆಲಿಟಲ್ ಇಂಜುರೀಸ್ ಫ್ರಮ್ ಎ ವರ್ಕ್ ಪ್ಲೇಸ್ ಇಸ್, ಆಪ್ಷನ್ ಎ ಸ್ಟ್ರೇನ್, ಆಪ್ಷನ್ ಬಿ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್, ಆಪ್ಷನ್ ಸಿ ಕ್ಯಾಲ್ಶಿಯಂ ಡಿಫಿಸಿಟ್, ಆಪ್ಷನ್ ಡಿ ಮಸಲ್ ವೀಕ್ನೆಸ್. ಸೊ ಜಸ್ಟ್ ಅಬ್ಸರ್ವ್ ದ ಕ್ವಶನ್. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ರಿಪೀಟೆಡ್ ಮಸ್ಕ್ಯುಲೋಸ್ಕೆಲಿಟಲ್ ಇಂಜುರೀಸ್, ಮತ್ತೆ ಅವ್ರಿಗೆ ಇಂಜುರಿ ಆಗ್ತಾ ಇದೆ, ಲೈಕ್ ಫ್ರ್ಯಾಕ್ಚರ್ ಆಗ್ತಿರ್ಬೋದು. ಆಬ್ವಿಯಸ್ಲಿ ಏನು ಮಾಡ್ತೀವಿ ನಾವು, ಫಾರ್ ಎಕ್ಸಾಂಪಲ್ ಇಂಜುರಿ ಆಗಿದೆ, ಡೈರೆಕ್ಟ್ ನಾವು ಆರ್ಥೋಪೆಡಿಕ್ ಕ್ಲಿನಿಕ್ ಹೋಗ್ತೀವಿ, ಹೌದಲ್ವಾ? ಮನೇಲಂತೂ ಉಳ್ಕೊಳ್ಳೋದಿಲ್ಲ, ಯಾಕಂದರೆ ತುಂಬ ಸಿವಿಯರ್ ಪೇನ್ ಇರುತ್ತೆ. ಆರ್ಥೋಪೆಡಿಕ್ ಕ್ಲಿನಿಕ್ ಹೋದ ತಕ್ಷಣ ಲೈಕ್ ಫಾರ್ ಮೈನರ್ಸ್ ಲೈಕ್ ಇಂಜುರೀಸ್ಗೆ ಏನಾಗ್ತಾರೆ, ಅವರು ಕ್ಯಾಸ್ಟಿಂಗ್ ಯೂಸ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರ್ಬೋದು, ಕ್ಯಾಸ್ಟಿಂಗ್ ಯೂಸ್ ಮಾಡ್ತಾರೆ ಅಥವಾ ಸ್ಪ್ಲಿಂಟಿಗೆ ಯೂಸ್ ಮಾಡ್ತಾರೆ. ಸ್ಪ್ಲಿಂಟನ್ನು ಪ್ರೊವೈಡ್ ಮಾಡ್ತಾರೆ. ಕ್ಯಾಸ್ಟಿಂಗ್ ಆರ್ ಸ್ಪ್ಲಿಂಟಿಂಗ್ ದೇ ಕ್ಯಾನ್ ಯೂಸ್. ಏನಾಗುತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನು ರಿಪೀಟೆಡ್ ಅನ್ನೋ ಟರ್ಮನ್ನು ಮೆನ್ಷನ್ ಮಾಡಿದ್ದಾರೆ. ರಿಪೀಟೆಡ್ ಮಸ್ಕ್ಯುಲೋಸ್ಕೆಲಿಟಲ್ ಇಂಜುರೀಸ್, ಮತ್ತೆ ಅವ್ರಿಗೆ ಕ್ಯಾಸ್ಟಿಂಗ್ ಆಗ್ತಿರುತ್ತೆ, ಮತ್ತೆ ಅವ್ರಿಗೆ ಸ್ಪ್ರಿಂಟಿಂಗ್ ಆಗ್ತಾ ಇರ್ತಾರೆ. ಎಲ್ಲಿ, ಆರ್ಥೋಪೆಡಿಕ್ ಕ್ಲಿನಿಕಲ್ಲಿ, ಆರ್ಥೋಪೆಡಿಕ್ ಹಾಸ್ಪಿಟ್ಲಲ್ಲಿ. ಫಾರ್ ಎಕ್ಸಾಂಪಲ್ ಲೈಕ್ ಬೆಂಗಳೂರಲ್ಲಿ ಸಂಜಯ್ ಗಾಂಧಿ ಟ್ರಾಮಾ ಕೇರ್ ಸೆಂಟರ್ ಇದೆ, ಹೌದಲ್ಲ? ಎಸ್, ಈ ರೀತಿ ಹಾಸ್ಪಿಟಲ್ ರಿಪೀಟೆಡ್ ಕ್ಯಾಸ್ಟಿಂಗ್ ಅಥವಾ ಸ್ಪ್ರಿಂಟಿಂಗ್ ನಡೀತಾನೆ ಇರುತ್ತೆ. ಏನಾಗುತ್ತೆ, ಸೊ ಈ ರೀತಿ ರಿಪೀಟೆಡ್ ಕ್ಯಾಸ್ಟಿಂಗ್ ಮತ್ತು ಲೈಕ್ ಸ್ಪ್ಲಿಂಟಿಂಗ್ ಆಗೋದ್ರಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವರಲ್ಲಿ. ದೇರ್ ಈಸ್ ಆ್ಯನ್ ಇನ್ಕ್ರೀಸ್ಡ್ ಪ್ರೆಷರ್. ಆ ಒಂದು ಕನ್ಫೈನ್ಡ್ ಪ್ಲೇಸಲ್ಲಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಕನ್ಫೈನ್ಡ್ ಸ್ಪೇಸಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನು ಎಕ್ಸ್ಪೆಕ್ಟ್ ಮಾಡೋದು. ಲೈಕ್ ಪ್ರೆಷರ್ ಜಾಸ್ತಿ ಆದಂಗೆ ಏನಾಗ್ಬೋದು, ಆಬ್ವಿಯಸ್ಲಿ ಬ್ಲಡ್ ಫ್ಲೋ ಕಡಿಮೆ ಆಗುತ್ತೆ. ದೇರ್ ಈಸ್ ಆ್ಯಂಡ್ ಡಿಕ್ರೀಸ್ ಇನ್ ಬ್ಲಡ್ ಫ್ಲೋ, ಕಡಿಮೆ ಆಗುತ್ತೆ, ಹೌದಲ್ಲ? ಎಸ್, ಹಾಗೆ ಆಗಲೇಬೇಕು. ಕೆಲವೊಂದು ಇನ್ನೂ ಕಾಂಪ್ಲಿಕೇಟೆಡ್ ಆದರೆ, ಲೈಕ್ ಲಾಂಗ್ ಟರ್ಮಲ್ಲಿ ಬ್ಲಡ್ ಫ್ಲೋ ಕಡಿಮೆ ಆದರೆ, ಸೊ ಇಸ್ಕೀಮಿಯಾ ಆಗ್ಬೋದು. ಸೊ ಇಸ್ಕೀಮಿಯಾ ಜೊತೆಗೆ ನ್ಯೂರೋಮಸ್ಕ್ಯುಲರ್ ಡ್ಯಾಮೇಜ್ ಆಗಬಹುದು. ಎಸ್, ನ್ಯೂರೋಮಸ್ಕ್ಯುಲರ್ ಡ್ಯಾಮೇಜ್ ಆಗುತ್ತೆ. ಒಂದು ಸಾರಿ ನ್ಯೂರೋಮಸ್ಕ್ಯುಲರ್ ಡ್ಯಾಮೇಜ್ ಆದರೆ ಇದನ್ನು ನಾವು ರಿವರ್ಸ್ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಇರ್ರಿವರ್ಸಿಬಲ್. ಇಷ್ಟು ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಒಂದು ಕಂಡೀಷನ್ ನಾವೇನಂತ ಕರಿತೀವಿ, ದಿಸ್ ಕಂಡೀಷನ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್. ಇದನ್ನು ನಾವು ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂತ ಕರಿತೀವಿ. ಓಕೆ, ಸೊ ಪ್ಲೀಸ್ ಟು ರಿಮೆಂಬರ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೈಕ್ ಕಾಂಪಿಟೇಟಿವ್ ಫೇವ್ರೆಟ್ ಕ್ವಶನ್ ಇಟ್ ಈಸ್, ಆರ್ ಫೇವ್ರೆಟ್ ಟಾಪಿಕ್ ಇಟ್ ಈಸ್. ನಿಮ್ಮ ಲೈಕ್ ಯೂನಿವರ್ಸಿಟಿ ಎಕ್ಸಾಮಿನೇಷನಲ್ಲಿ ಎಷ್ಟು ಫೇವ್ರೆಟ್ ಟಾಪಿಕೋ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್, ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೂಡ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಓಕೆ, ಯಾವುದು, ಕಂಪಾರ್ಟ್ಮೆಂಟ್ ಸಿಂಡ್ರೋಮ್. ನೆಕ್ಸ್ಟ್, ಸೊ ಇನ್ನು ಆ್ಯಡ್ ಆನ್ ಪಾಯಿಂಟ್ಸ್ ನಾನು ಏನು ಮೆನ್ಷನ್ ಮಾಡ್ಬೋದು ಇಲ್ಲಿ, ಫಾರ್ ಎಕ್ಸಾಂಪಲ್ ಏನೆಲ್ಲ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್ ಇರುತ್ತೆ ಅಥವಾ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ, ಅದನ್ನು ನಾನು ಮೆನ್ಷನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವರಲ್ಲಿ ಪೇಲ್ ಇರ್ಬೋದು, ಯಾಕಂದರೆ ಬ್ಲಡ್ ಸಪ್ಲೈ ಸರಿಯಾಗಿಲ್ಲ, ಪೇಲರ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ್ಯಂಡ್ ಈವನ್ ಯಾವ ಎಕ್ಸ್ಟ್ರಿಮಿಟಿ ಎಫೆಕ್ಟ್ ಆಗಿರುತ್ತೋ ಆ ಎಕ್ಸ್ಟ್ರಿಮಿಟಿ ಕೂಲ್ ಆಗಿರ್ಬೋದು ಡ್ಯೂ ಟು ಡಿಕ್ರೀಸ್ ಇನ್ ದ ಬ್ಲಡ್ ಸಪ್ಲೈ, ಕೂಲ್ನೆಸ್. ಆ್ಯಂಡ್ ಆಲ್ಸೋ ದೇರ್ ಈಸ್ ಆ್ಯನ್ ಡಿಲೇಡ್ ಕೆಪಿಲರಿ ರೀಫಿಲ್. ತುಂಬ ಲೇಟ್ ಆಗುತ್ತೆ, ಬ್ಲಡ್ ಸಪ್ಲೈ ಸರಿ ಇಲ್ಲ, ಯಾಕಂದರೆ ಅಲ್ಲೊಂದು ಅಬ್ಸ್ಟ್ರಕ್ಷನ್ ಇದೆ. ಕ್ಯಾಸ್ಟಿಂಗ್ ಮತ್ತು ಸ್ಪ್ರಿಂಟಿಂಗಿಂದ ಅಬ್ಸ್ಟ್ರಕ್ಷನ್ ಇದೆ, ಡಿಲೇಡ್ ಕೆಪಿಲರಿ ರೀಫಿಲ್ ಇರ್ಬೋದು. ಆ್ಯಂಡ್ ಈವನ್ ದೇ ಮೇ ಫೀಲ್ ಲೈಕ್ ಇನ್ಅಡಿಕ್ವೇಟ್ ಸೆನ್ಸೇಷನ್. ಸೊ ಲೈಕ್ ಟಿಂಗ್ಲಿಂಗ್ ಸೆನ್ಸೇಷನ್ ಅವ್ರು ಫೀಲ್ ಆಗ್ಬೋದು, ಏನೋ ಚುಚ್ತಾ ಇದೆ, ಪ್ರಿಕ್ ಆಗ್ತಿರೋ ಸೆನ್ಸೇಷನ್ನ ಫೀಲ್ ಆಗ್ಬೋದು. ಇದನ್ನು ನಾವು ಪ್ಯಾರಸ್ಥೀಷಿಯಾ ಅಂತ ಕರಿತೀವಿ. ಓಕೆ, ಇದೆಲ್ಲ ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ನಾವು
ಕಂಪಾರ್ಟ್ಮೆಂಟ್ ಸಿಂಡ್ರೋಮಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ಕ್ವಶನ್ಗೆ ಕೇಳಿರುವಂಥದ್ದು ಆಬ್ವಿಯಸ್ಲಿ ನಿಮ್ಗೆ ರೈಟ್ ಆನ್ಸರ್ ಗೊತ್ತಾಗಿದೆ. ದ ಬೆಸ್ಟ್ ಆನ್ಸರ್ ಫಾರ್ ದಿಸ್ ಕಂಡೀಷನ್ ಇಸ್ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್. ಬಟ್ ವಾಟ್ ಈಸ್ ಸ್ಟ್ರೈನ್? ಸ್ಟ್ರೈನ್ ಅಂದಾಗ ಮಸಲ್ ಮತ್ತು ಟೆಂಡನ್ ಸ್ಟ್ರೆಸ್ ಇಂಜುರಿ ಆದರೆ, ರಿಪೀಟೆಡ್ ಎಕ್ಸ್ಪೋಜರ್ ಆದಾಗ ಸ್ಟ್ರೆಸ್ ಇಂಜುರಿನ ನಾವು ಸ್ಟ್ರೈನ್ ಅಂತ ಕರಿತೀವಿ. ಸ್ಟ್ರೈನ್ಗೆ ಸ್ಟ್ರೆಸ್ ಇಂಜುರಿ ಇಲ್ಲಿ ಏನಾಗಿರ್ಬೋದು, ಒಂದು ಮಸಲ್ ಇಂಜುರಿ ಆಗಿರ್ಬೋದು. ಓಕೆ, ಆ್ಯಂಡ್ ಈವನ್ ಈ ಒಂದು ಕಂಡೀಷನಲ್ಲಿ ಲೈಕ್ ಸೆಲೆಕ್ಟೆಡ್ ಟೆಂಡನ್ಸ್ ಕೂಡ ಇಂಜುರಿ ಆಗಿರಬಹುದು. ಓಕೆ, ದೆನ್ ಕ್ಯಾಲ್ಶಿಯಂ ಡಿಫಿಸಿಟ್ ರಿಪೀಟೆಡ್ ಮಸ್ಕ್ಯುಲೋಸ್ಕೆಲೆಟಲ್ ಇಂಜುರೀಸ್ಗೂ ಈ ಆಪ್ಷನ್ಗೂ ಸಂಬಂಧ ಇಲ್ಲ. ಸೊ ಯು ಕ್ಯಾನ್ ರಿಮೂವ್ ದಿಸ್. ಆ್ಯಂಡ್ ಮಸಲ್ ವೀಕ್ನೆಸ್ ಇದು ಸಂಬಂಧ ಇಲ್ಲ, ರಿಮೂವ್ ಮಾಡ್ಬೋದು. ಓಕೆ, ಸೊ ಇಷ್ಟು ಕಾನ್ಸೆಪ್ಟ್. ಇದು ಲೈಕ್ ರೀಸೆಂಟ್ ಕ್ವಶನ್ ನಿಮ್ಮ ಯೂನಿವರ್ಸಿಟಿ ಕ್ವಶನ್ ಪೇಪರ್ ಇದು. ಇದೊಂದು ಟ್ರೈ. ಸೊ ಇದರಿಂದ ಲೈಕ್ ಕೆಲವೊಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಡೆವಲಪ್ ಆಗಿರ್ಬೋದು, ಹೇಗೆ ಸಾಲ್ವ್ ಮಾಡ್ಬೋದು MCQ ಅಂತ. ಇದೇ ರೀತಿ ಎಲ್ಲ ಸಬ್ಜೆಕ್ಟ್ಗಳನ್ನೂ ಕೂಡ ನಮ್ಮ ಬೇರೆ ಫ್ಯಾಕಲ್ಟಿಗಳು ಮಾಡ್ತಾರೆ, ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬಲ್ಲಿ. ಸೊ ಟ್ರೈ ಟು ಸಿ ಮ್ಯಾಕ್ಸಿಮಮ್, ಟ್ರೈ ಟು ಡೆವಲಪ್ ಮೋರ್ ನಾಲೆಡ್ಜ್, ಟ್ರೈ ಟು ಎಂಟರ್ ಲೈಕ್ ಒಂದು MCQನ ಸಾಲ್ವ್ ಮಾಡೋವಂಥದ್ದು ಜಾಸ್ತಿ ಹವ್ಯಾಸ ಬೆಳೆಸ್ಕೊಳ್ಳಿ. ಅದು ಮುಂದಕ್ಕೆ ತುಂಬ ಹೆಲ್ಪ್ಫುಲ್ ಆಗ್ಬೋದು. ಲೈಕ್ ಅಪ್ಗ್ರೇಡ್ RN ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಜೊತೆಗೆ ಲೈಕ್ ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ಗಳಿದೆ. ಸೊ ಯು ಕ್ಯಾನ್ ಜಾಯಿನ್ ದೇರ್. ನಾವು ರೆಗ್ಯುಲರಾಗಿ ಈ ರೀತಿ ವೀಡಿಯೋಗಳು ಇರುವಂಥ ಲಿಂಕ್ಗಳನ್ನ ಅದ್ರಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಸೊ ಟ್ರೈ ಟು ವಾಚ್, ಇಟ್ ಮೇ ಬಿ ಹೆಲ್ಪ್ಫುಲ್. ನಿಮಗೆ ಇದರಿಂದ ಹೆಲ್ಪ್ಫುಲ್ ಆಗುವಂಥ ಚಾನ್ಸಸ್ ಇರುತ್ತೆ. So wishing you all the very best for your upcoming university examination and also for your competitive examination. Thank you.